ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಸೈಮಾ 2019ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. Once I want to thank this beautiful country of Qatar for hosting us. Yes, of course. Thank you, Qatar. ಬಹಳ ಖುಷಿ ಆಗ್ತಿದೆ. ಬಹಳ ಸುಂದರವಾದಂಥ ಈ ದೇಶ, ಈ ಜನ ಬಹಳ ಖುಷಿ ಆಗ್ತಿದೆ. Ladies and gentlemen, we would like to thank a few people without whom this show wouldn't be possible. Pantaloon Saima 2019 is hosted by 1FM, Qatar Ki Dhadkan. Our venue Lusail Sports Arena is brought to you by Ministry of Culture and Sports, official airlines Qatar Airways. Thank you. Thank you so much. ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ. Yes. ಅನು, ಈ ಸಿನಿಮಾ ಅನ್ನೋದು ಒಂದು ಬಹಳ ವಿಶೇಷವಾದಂಥ ಜಾಗತಿಕ ಮಾಧ್ಯಮ, ಬಹಳ ಅವೇರ್ನೆಸ್ನ ಮೂಡಿಸುವಂಥ ಮಾಧ್ಯಮ ನಮ್ಮ ಸಿನಿಮಾ ಮಾಧ್ಯಮ. ಸ್ವಲ್ಪ ಸಮಯದ ಹಿಂದೆ ಈ ನಾರ್ತ್ ಇಂಡಿಯನ್ ಸಿನಿಮಾ, ಸೌತ್ ಇಂಡಿಯನ್ ಸಿನಿಮಾ, ಈ ಆ್ಯಕ್ಟರ್ಗಳು ಅಂದರೆ ಈ ಸ್ವಲ್ಪ ವ್ಯತ್ಯಾಸ ಇತ್ತು, ಸ್ವಲ್ಪ ಡಿಫ್ರೆನ್ಸ್ ಇರ್ತಾ ಇತ್ತು. ನಮಗೆ ಅವ್ರ ಪರಿಚಯ ಇತ್ತು, ಅಂದರೆ ಬಹಳ ಇತ್ತು, ಅವ್ರಿಗೆ ನಮ್ಮ ಪರಿಚಯ ಅಷ್ಟಾಗಿರ್ತಿರ್ಲಿಲ್ಲ. ಆದರೆ ಇವಾಗ ಆ ಥರ ಅಲ್ಲ. ನಮ್ಮ ದಕ್ಷಿಣದ ಸಿನಿಮಾಗಳು, ಕನ್ನಡದ ಸಿನಿಮಾಗಳು ಈ ಎಲ್ಲ ಗೋಡೆಗಳನ್ನ ಚಿಂದಿ ಮಾಡಿ ಹೊಡೆದಾಕಿ ದೇಶದಾದ್ಯಂತ, ವಿಶ್ವದಾದ್ಯಂತ ಹೆಸರನ್ನ ಮಾಡ್ತಾ ಇದೆ. ಜೊತೆಗೆ ನಮ್ಮ ನಿರ್ಮಾಪಕರ ಜೋಳಿಗೆಗಳನ್ನು ತುಂಬುತ್ತಾ ಇದೆ. ಬಹಳ ಹೆಮ್ಮೆ ಪಡುವಂಥ ವಿಷಯ. ಆ್ಯಂಡ್ ಇಟ್ಸ್ ನಾಟ್ ದ್ಯಾಟ್ ಮಚ್ ಆಫ್ ಡಿಫ್ರೆನ್ಸ್ ದೀಸ್ ಡೇಸ್. ವೆರಿ ಕಾಮನ್. ಹೌದು, ವೆರಿ ಕಾಮನ್. ಇದಕ್ಕೆ ಸಿಂಪಲ್ ರೀಸನ್ ಏನು ಅಂತ ಅಂದ್ರೆ, ಈಗ ನಾವಿಲ್ಲಿ ಬಂದ ತಕ್ಷಣ ನಾವು ಕನ್ನಡ ಮಾತಾಡಿದಾಗ ಓಕೆ ಎಷ್ಟು ಜನ ಕನ್ನಡ ಅರ್ಥ ಆಗತ್ತೆ ಅಂತ ನೋಡ್ತೀವಿ. ಯಾಕಂದ್ರೆ ನಾವೆಲ್ಲರೂ ಮಾತಾಡೋ ಕಾಮನ್ ಭಾಷೆ ಕನ್ನಡ. ಅದೇ ತರ ತಮಿಳವರು ತಮಿಳ್ ಯಾರು ಮಾತಾಡ್ತಾರೆ ಅಂತ ನೋಡ್ತಾರೆ, ತೆಲುಗು ತೆಲುಗು ಯಾರು ಮಾತಾಡ್ತಾರೆ ಅಂತ ನೋಡ್ತಾರೆ, ಹಿಂದಿಯವರು ಹಿಂದಿ ಯಾರು ಮಾತಾಡ್ತಾರೆ ಅಂತ ನೋಡ್ತಾರೆ. ಆದ್ರೆ ನಾವ್ ಎಲ್ಲರೂ ಇಲ್ಲಿ ಸೇರಿರೋದು ಒಂದೇ ಭಾಷೆ ಮಾತಾಡೋದಕ್ಕೆ, ಅದು ಸಿನಿಮಾ. ದಕ್ಷಿಣದ ಸಿನಿಮಾಗಳನ್ನು, ಅಂದರೆ ವಿಶೇಷವಾಗಿ ಕನ್ನಡ ಸಿನಿಮಾಗಳನ್ನು ಎಲ್ಲರೂ ಬಹಳ ಇಷ್ಟಪಡ್ತಿದ್ದಾರೆ. ಅದಕ್ಕೆ ದೊಡ್ಡ ಯಶಸ್ಸನ್ನು ಕೊಡ್ತಾ ಇದ್ದಾರೆ. ಆ ಜೊತೆಗೆ ನಮ್ಮ ಈ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಕತಾರ್ನಲ್ಲಿ ಬಹಳ ವಿಶೇಷವಾದ ಸ್ಥಾನವನ್ನು ಪಡೆದಿದೆ, ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ಪದಗಳು ಹೇಳೋ ಕಥೆನ ಒಂದೇ ಒಂದು ಚಿತ್ರ ಹೇಳುತ್ತಂತೆ. ನಿಜ. ಅದರಲ್ಲೂ ಅದೇ ಪದಗಳ ಕಥೆಯನ್ನು ಆ ನಿರ್ದೇಶಕನ ಕಲ್ಪನೆಗೂ ಸಿಗದೇ ಇರೋ ಹಾಗೆ, ನಮ್ಮ ಪ್ರೇಕ್ಷಕರ ನಿರೀಕ್ಷೆಗಳಿಗೂ ಮೀರೋ ಹಾಗೆ ಬರೀ ಚಿತ್ರಗಳ ಮೂಲಕ ಒಂದು ತೆರೆ ಮೇಲೆ ತರೋ ಕೆಲಸ ಇದೆಯಲ್ಲ, ಇಟ್ ಈಸ್ ನಥಿಂಗ್ ಬಟ್ ಪ್ಯೂರ್ ಆರ್ಟ್. ಎಕ್ಸಾಕ್ಟ್ಲಿ. ಸಿನಿಮಾ ಶುರು ಆಗಿರುತ್ತೆ, ಆದ್ರೆ ಕತೆ ಏನು ಶುರು ಆಗಿರಲ್ಲ, ನಮ್ಮ ಆಕ್ಟರ್ಸ್ಗಳಿನ್ನು ಫ್ರೇಮಲ್ಲಿ ಬಂದಿರಲ್ಲ. ಆದ್ರೆ ಜನರನ್ನ ಕ್ಯಾಪ್ಚರ್ ಮಾಡಿ ಕೂರ್ಸೋದೇನು ಹೇಳಿ, ಸಿನಿಮಾದ ವಿಜುವಲ್ಸ್. ಕ್ಯಾಮ್ರಾದ ಕುಂಚದಲ್ಲಿ ನಮ್ಮ DPಗಳು ಬರೆಯೋ ಚಿತ್ರ ಏನಾದ್ರೂ ಜನರ ಮನಸ್ಸನ್ನ ಗೆದ್ರೆ ಸಿನಿಮಾ ಅರ್ಧ ಅಲ್ಲೇ ಗೆದ್ದಂಗೆ. ಬಹಳ ನಿಜ. ಅದರಲ್ಲಿ ಅಡಿಷನ್ ಏನಂದ್ರೆ, ಈ ನಿರ್ದೇಶಕರು ಆಮೇಲೆ ಛಾಯಾಗ್ರಾಹಕರು, ಡೈರೆಕ್ಟರ್ ಆ್ಯಂಡ್ ಸಿನಿಮಾಟೋಗ್ರಾಫರ್ ಗಂಡ ಹೆಂಡತಿ ಅಂತ ಹೇಳ್ತಾರೆ. ಅದು ಬೇರೆ ಕಡೆ ನಿರ್ದೇಶಕರು ಆಮೇಲೆ ಪ್ರೊಡ್ಯೂಸರ್ ಕೂಡ ಗಂಡ ಹೆಂಡತಿ ಅಂತ ಹೇಳ್ತಾರೆ. ಆದರೆ ವಿಜುವಲ್ ಮೀಡಿಯಾಗೆ ಬರೋದಕ್ಕಿಂತ ಮುಂಚೆ ಒಬ್ಬ ನಿರ್ದೇಶಕ ಏನೋ ಒಂದು ಕಲ್ಪನೆ ಮಾಡಿರ್ತಾನೆ. ಯಾವ್ದಾರೋ ಒಂದು ಸೀನ್ ಹೇಳ್ತಾ ಇರಬೇಕಾದ್ರೆ ಅದನ್ನು ಒಂದು ಬಹಳ ಒಳ್ಳೆ ಎಮೋಷನಲ್ ಹೇಳಿರ್ತಾರೆ. ಅದನ್ನು ನಮ್ಮ ಸಿನಿಮಾಟೋಗ್ರಾಫರ್ ಅವರ ದೃಷ್ಟಿಯಲ್ಲಿ ನೋಡಿ
ನಿರ್ದೇಶಕರು ನೋಡಿರೋ ಹಾಗೆ ಅದನ್ನ ತೆರೆ ಮೇಲೆ ತರೋದು ಬಹಳ ಕಷ್ಟದ ಕೆಲಸ ಅದು. ಅವರು ನೋಡಿದ್ದನ್ನ ಇವರು ನೋಡ್ಬೇಕು ಅಂದ್ರೆ ಯೋಚನೆ ಮಾಡೋಣ, ಇಬ್ಬರು ಯೋಚನೆ ಕೂಡ ಒಂದೇ ದಿಕ್ಕಲ್ಲಿರ್ಬೇಕು. ಇನ್ನೆಷ್ಟು ಕಷ್ಟದ ಕೆಲಸ ಆಗಿರುತ್ತೆ. ಟ್ರೂ ಟ್ರೂ ಟ್ರೂ. ಹಾಗಾದ್ರೆ ನೀವು ಹೇಳಿರೋ ವಿಚಾರಕ್ಕೆ ಬರ್ತೀನಿ. ಬಹಳ ದೊಡ್ಡ ಪೇಂಟರ್, ಬಹಳ ಹಿರಿಯ ಪೇಂಟರ್, ನಮ್ಮ ಎಲ್ರಿಗೂ ಬಹಳ ಪ್ರೀತಿಯ ಪೇಂಟರ್, ಅವ್ರ ಹೆಸರೇನು ಹೇಳಿ? ಡಾವಿಂಚಿ. ಅಂಥ ಡಾವಿಂಚಿ ಅಂದರೆ ನಮ್ಮ ಸಿನಿಮಾ ರಂಗದ ಡಾವಿಂಚಿಗಳಿಗೆ ಗೌರವವನ್ನು ಅರ್ಪಿಸ್ತಾ ಲೆಟ್ಸ್ ಹ್ಯಾವ್ ದ ನಾಮಿನೀಸ್ ಫಾರ್ ದ ಬೆಸ್ಟ್ ಸಿನಿಮಾಟೋಗ್ರಫರ್ ಪ್ಲೀಸ್. ದ ಬೆಸ್ಟ್ ಸಿನಿಮಾಟೋಗ್ರಫರ್ ಅವಾರ್ಡ್ನ ನೀಡೋದಕ್ಕೆ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡ್ಕೊಳ್ಳೋಣ ಶ್ರೀ ಅಲ್ಲು ಅರವಿಂದ್ ಅವರು ಹಾಗೂ ಶ್ರೀ ಚಾಮುಂಡೇಶ್ವರನಾಥ್. ಅದ್ಭುತ ಸಿನಿಮಾಟೋಗ್ರಫಿ KGF ಸಿನಿಮಾದು. ಅಂದರೆ ಬರೀ ನಾವು ಮಾತ್ರ ಅಲ್ಲ, ಇಡೀ ವಿಶ್ವ ಮಾತಾಡ್ತಿರುವಂಥ ಕೆಲಸ ಮಾಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಶ್ರೀ ಭುವನ್ ಅವರೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಭಾಳ ನೆಕ್ಸ್ಟ್ ಅವಾರ್ಡ್ ಇಸ್ ಜಿಯೋ ಸಾವನ್ ಬೆಸ್ಟ್ ಪ್ಲೇಬ್ಯಾಕ್ ಸಿಂಗರ್ ಮೇಲ್. ಈ ಅವಾರ್ಡ್ ಅನ್ನು ಕೊಡೋದಕ್ಕೆ ಸ್ಟೇಜ್ ಮೇಲೆ ಕರ್ಬೋಣ ಪ್ರಜ್ಞಾ. Best Playback Singer Male Kannada goes to Vijay Prakash, Santosh Venki, Sachin Basu, Puneet, Mohan H, Srinivas, Vijay Aras, to Salam Raki Boy, KGF Chandu. ಸೈಮಾಗೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಅಷ್ಟು ಜನ ಸಿಂಗರ್ ಪರವಾಗಿ ನಾನು ತಗೊಳ್ತಾ ಇದ್ದೀನಿ. ಥ್ಯಾಂಕ್ಸ್ ಸೈಮಾ, ಥ್ಯಾಂಕ್ಸ್. ಕಂಗ್ರ್ಯಾಚುಲೇಷನ್ಸ್. Thank you so much. Thank you so much. Congratulations, Ravi Avare. Thank you. Thank you once again for giving this wonderful song. And Pragna, thank you very much. Jio Sawan Best Playback Singer Female. And yes, ಈ ಅವಾರ್ಡ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ನಮ್ಮೆಲ್ಲರ ಪ್ರೀತಿಯ ಪನ್ನಗಭರಣ ಹಾಗೂ ನಾಯ್ಡು ಅಗರ್ವಾಲ್. The winner is Jio Sawan Best Playback Singer Female Kannada goes to none other than my favorite Ananya Bhatt for Tagaru. Hold on, hold on. ಅನನ್ಯ ಅವರೇ, ಅಭಿನಂದನೆಗಳು. ದಯವಿಟ್ಟು ನಮ್ಮೆಲ್ಲರಿಗೋಸ್ಕರ ಒಂದೆರಡು ಸಾಲು. Thank you, Saima, for this, and I have to thank the whole Tagaru team also for this. And I have to dedicate this award for my family and also for the whole Tagaru team. Thank you so much. ಹಾಡದೇ ಇದ್ದರೆ ನಾನು ಅದಕ್ಕೆ ಜಸ್ಟಿಸ್ ಕೊಡದೇ ಇರೋಂಗೆ ಆಗುತ್ತೆ. ಸೊ ಹೋಲ್ಡ್ ಆನ್ ಹಾಡಲೇಬೇಕು. ಸೊ ಐ ಹ್ಯಾವ್ ಟು ಸಿಂಗ್. Super. Thank you so much. Lovely. And congratulations once again, Ananya. And thank you so much, Panna and Naidu Agarwal. Thank you. Thank you. हल्दीराम टेस्टी का हेल्दी नाम ಹಲ್ದಿರಾಮ್. Yes. ಈಗ ನಾನು ಯಶ್ ಸರ್ ಹತ್ರ ಒಂದು ಕ್ವೆಶ್ಚನ್ ಇದೆ, ಕೇಳಕ್ಕೆ ಹೋಗ್ಬಿಡ್ಲಾ? ಕೇಳಲ್ಲ ನಾನು ಯಶ್ ಅವ್ರ ಹತ್ರನಾ? ಸರ್, ಅಡಿಗೆಗೆ ಸಂಬಂಧಪಟ್ಟಿದ್ದು ಯಾವತ್ತಾದ್ರೂ ಅಡಿಗೆ ಮಾಡಿದ್ರಾ? ಒಂದೇ ಒಂದ್ಸಲ ನನ್ನ ವೈಫಲ್ಲಿ ಮ್ಯಾಗಿ ಮಾಡಿದ್ರು. ಮ್ಯಾಗಿ. ಓಕೆ, ಅಡಿಗೆಗೆ ಏನು ಸಿಕ್ಕಾಬಡಿ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಇದಿಲ್ಲ ಅಂದ್ರೆ ಅಡಿಗೆ ರುಚಿನೇ ಸಿಗಲ್ಲ ಅಂತ. ನನಗೆ ಅಡುಗೆ ಬಗ್ಗೆ ಏನೂ ಐಡಿಯಾ ಇಲ್ಲ, ಬಟ್ ಆದರೂ ಒಂದು ಹೇಳ್ತೀನಿ, ಅದು ಮನೆಯಲ್ಲಿ ಪ್ರೀತಿಯಿಂದ ಮಾಡಾಕ್ತಾರಲ್ಲ, ಆ ಪ್ರೀತಿ ಇಲ್ಲದೆ ಯಾವ ಅಡುಗೆನೂ ರುಚಿ ಇರಲ್ಲ. ಆಕ್ಚುಲಿ ಸತ್ಯವಾದ ಮಾತು. ಹೌದು, ಬಟ್ ಅದಕ್ಕಿಂತ ಒಂದು ತುಂಬಾ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದೆ ಅಡಿಗೆ. ರುಚಿ ಬರಲ್ಲ. ನಂಗೆ ಗೊತ್ತು. ಏನು? ನೀರು. ಇಂಗ್ರೀಡಿಯೆಂಟ್ ರುಚಿ ಬರಲ್ಲ ಅಂತ ನೀವು ನೀರು ರುಚಿಗೆ
ಮೆಣಸಿನ್ಕಾಯಿ ಹಾಕ್ಬೋದು, ಶುಂಠಿ ಹಾಕ್ಬೋದು. ಸರ್ ಉಪ್ಪು ಸರ್ ಬೇಸಿಕ್ ಆಗಿ ಬೇಕಾಗಿರೋದು. ಓಹೋ ಸಾರಿ ಓಕೆ ಉಪ್ಪು ಬೇಕು ಆ್ಯಕ್ಚುಲಿ, ಭಾಳ ನಿಜ. ಓಕೆ, ಜೀವನದಲ್ಲಿ ನಗ್ನಗ್ತಾ ಇರಬೇಕು ಅಂತ ಅಂದರೆ ಏನು ಬೇಕು ಸರ್ ತುಂಬ ಮುಖ್ಯವಾಗಿ? ನಗನಗ್ತಾ ಇರಬೇಕು ಅಂತ ಹೇಳಿದ್ರೆ ಒಂದು ಹಾಸ್ಯ ಇರಬೇಕು, ನಗು ಇರಬೇಕು. ಸೊ ನಮ್ಮನ್ನ ನಗ್ಸೋರು ಇರಬೇಕು. ಎಕ್ಸಾಕ್ಟ್. ಈ ವರ್ಷ ನಮ್ಮನ್ನ ಮನಸಾರೆ ನಗೋ ಹಾಗೆ ಮಾಡಿದ್ದು ಯಾರು ಅಂತ ನೋಡೋ ಟೈಮ್ ಈಗ. ಖಂಡಿತ. ಸೊ ದ ನೆಕ್ಸ್ಟ್ ಪ್ಯಾಂಟಲೂನ್ ಸೈಮಾ ಬೆಸ್ಟ್ ಕಮಿಡಿಯನ್ ಕನ್ನಡ. And to present this award, we would like to call upon stage the very beautiful Shanvi Srivastava. Tasty ka healthy naam? Haldiram. Yes. ಸೊ ಈಗ ವಿನ್ನರ್ನ ಅನೌನ್ಸ್ ಮಾಡಿಬಿಡಿ. So the Pantaloon Saima Best Comedian Kannada goes to Prakash Tuminar, Sarkari Hiriya Prathimika Shale, Kasaragod. ಕಂಗ್ರ್ಯಾಚುಲೇಷನ್ಸ್ ಸರ್. ಹೇಗೆ ಅನಿಸ್ತಿದೆ? ಖುಷಿಗೆ ಜಾಸ್ತಿ ಭಯ ಆಗ್ತಿದೆ, ಎದೆ ಡವಡ ಒಂದು ಹೊಡ್ಕೊಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ಸ್ ಟು ಸೈಮಾ ಅವಾರ್ಡ್ಸ್. ನಾನು ಚಕ್ಲಿ ಉಂಡೆ ತಿಂದಿದ್ದಕ್ಕೆ, ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ಸಂದರ್ಭದಲ್ಲಿ ನಾನು ರಿಷಬ್ ಶೆಟ್ಟಿ ಸರ್, ನಮ್ಮ ಡೈರೆಕ್ಟರ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪಾತ್ರನ ಮಾಡೋಕ್ಕೆ ಥ್ರೂಔಟ್ ಈ ಸಿನಿಮಾದಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನೊಬ್ಬನ ಗೆಲುವಲ್ಲ, ಇಡೀ ಸರ್ಕಾರಿ ಸಿನಿಮಾಕ್ಕೆ ಸಿಕ್ಕಿರುವಂಥ ಗೆಲುವು. ನಾನು ಇಡೀ ತಂಡಕ್ಕೆ ಅರ್ಪಣೆ ಮಾಡ್ತೀನಿ. ಅದೇ ರೀತಿ ಇಡೀ ಕರ್ನಾಟಕ ಜನತೆ ನನಗೆ ವೋಟಿಂಗ್ ಮಾಡಿ ಈ ಒಂದು ಅವಾರ್ಡ್ ಸಿಗುವಂತ ಮಾಡಿದರೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತುಳುನಾಡು ಏರು ಮಾತಾಡಲೇರು ಕುಡ್ಲದಕ್ಕಲು ಅಂಚೆ ನಮ್ಮ ದಕ್ಷಿಣ ಕನ್ನಡದಕ್ಕಲು ಮಾತೆಲ್ಲ ವೋಟಿಂಗ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಖಲ ಸಪೋರ್ಟಿಂಗ್ ಇಂಚಿನಪ್ಪ, ನಿಖಲ ಸಲಹೆ ಸಹಕಾರ ಇಂಚಿನಪ್ಪಡು ನನ್ನ ದುಂಬದ ಸುಮಾರು ಸಿನಿಮಾ ಬರೋದುಂಡು. ಎಲ್ರಿಗೂ ಥ್ಯಾಂಕ್ ಯು. ಅದೇ ರೀತಿ ನನ್ನ ನಾಟಕ ತಂಡ, ನನ್ನ ಬೆಳೆಸಿದ ನಾಟಕ ತಂಡ ಶಾರದಾ ಆರ್ಟ್ಸ್ ಹಾಗೂ ಐಸಿರಿ ತಂಡ, ಅದ್ರ ಜೊತೆಗೆ ನನ್ನ ಮಸ್ಕಿರಿ ಕುಡ್ಲ, ನನ್ನ ಸ್ನೇಹಿತರು ಎಲ್ಲರಿಗೂ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನನ್ನ ಕಷ್ಟಕಾಲ ಸಂದರ್ಭದಲ್ಲೂ ನನ್ನ ಕೈ ಬಿಡದ ನನ್ನ ಮನೆ, ನನ್ನ ಅಮ್ಮ, ನನ್ನ ಹೆಂಡತಿ, ಕಲಾವಿದರ ಮೇಲೆ ಕಷ್ಟ ಇದ್ದೇ ಇರುತ್ತೆ. ಆ ಸಂದರ್ಭದಲ್ಲೂ ನನಗೆ ಬೆಸ್ಟ್ ಸಪೋರ್ಟಿಂಗ್ ಕೊಟ್ಟು ನನ್ನ ಮನೆಯವರು, ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೈ ಫ್ಯಾಮಿಲಿ ಆ್ಯಂಡ್ ಅಮ್ಮ ಆ್ಯಂಡ್ ಮೈ ವೈಫ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ವಿನ್ನರ್ಗೆ ಯೂನಿಬೇಕ್ ಕುಕೀಸ್ ಕರೆ ಅನ್ನೋ ಒಂದು ಗಿಫ್ಟ್ ಹ್ಯಾಂಪರ್ ಕೂಡ ಇದೆ. ಈಗ ನಗಿಸ್ದವ್ರಾಯ್ತು, ಸಿನಿಮಾ ಬಹಳ ಬದಲಾಗ್ತಾ ಇದೆ. ಹೌದು ಅಲ್ವಾ? ಸಿನಿಮಾ ಅಂದರೆ ಟೆಕ್ನಾಲಜಿ ಆಗ್ಬೋದು, ಸಬ್ಜೆಕ್ಟ್ಸ್ ಆಗಿರ್ಬೋದು, ಅದನ್ನು ಹೇಳೋ ವಿಧಾನ ಆಗಿರ್ಬೋದು, ಬಹಳ ಬದಲಾಗ್ತಾ ಇದೆ. ಆ್ಯಕ್ಚುಲಿ ಕನ್ನಡದಲ್ಲೂ 3D ಸಿನಿಮಾಗಳು ಶೂಟ್ ಆಗಿದೆ. ಇನ್ಫ್ಯಾಕ್ಟ್ ನಾವು ಒಂಥರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ ಅಂತ ಅನಿಸ್ತಿಲ್ಲ ಶಾನ್ವಿ ನಿಮಗೆ? ಡೇ ಬೈ ಡೇ ಮೇಕಿಂಗ್ ವೈಸ್ ಇರ್ಬೋದು, ಅಥವಾ ಸಿನಿಮಾಗಳನ್ನ ಟ್ರೀಟ್ ಮಾಡ್ತಿರೋ ರೀತಿ ಇರ್ಬೋದು, ಡೇ ಬೈ ಡೇ ಚೇಂಜ್ ಆಗ್ತಾ ಇದೆ. ಎಸ್, ಹಾಗೇನೆ ಆ್ಯಕ್ಟಿಂಗ್ ಕೂಡ ಚೇಂಜ್ ಆಗ್ತಿದೆ. ಬಹಳ ಹಿಂದೆ ನಮ್ಮ ಸಿನಿಮಾಗಳಲ್ಲಿ, ಕನ್ನಡ ಮಾತ್ರ ಅಂತಲ್ಲ, ಯಾವುದೇ ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಅನ್ನೋದು ಬಹಳ ಜೋರಾಗಿತ್ತು, ಒಂದು ಅಬ್ಬರ ಇತ್ತು. ನಗಬೇಕಾದ್ರೆ ಒಂದು ಅಬ್ಬರ ಇತ್ತು, ಅಳಬೇಕಾದ್ರೆ ಒಂದು ಜೋರಾಗಿ ಅಳ್ತಾ ಇದ್ರು, ಹೆದರಿಸ್ಬೇಕಾದ್ರೆ ವಿಚಿತ್ರವಾಗಿ ಹೆದರಿಸ್ತಾ ಇದ್ರು. ಇವಾಗ ಒಂದು ಪದ ಉಪಯೋಗಿಸ್ತಾ ಇದ್ದಾರೆ, ದೇರ್ ಇಸ್ ಅ ವರ್ಡ್ ನಾವು, ಅದೇನೋ ಸಟಲ್ ಅಂತ. ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಸಟ್ಲಾಗಿ ಆ್ಯಕ್ಟ್ ಮಾಡಿ ಅಂತ ಹೇಳ್ತಾರೆ. ನ್ಯಾಚುರಲ್. ಅದು ಕೆಲವು ಸಲ ಅಳೋದು ಗೊತ್ತಾಗಲ್ಲ, ನಗೋದು ಗೊತ್ತಾಗಲ್ಲ, ಕೋಪ ಮಾಡ್ಕೊಳ್ಳೋದು ಗೊತ್ತಾಗಲ್ಲ. ಅಲ್ಲ ಸರ್, ಇದೆಲ್ಲ ಅಂದರೆ ಇದೇನು ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ ಸಿನಿಮಾಗಳೆಲ್ಲ, ಅದೆಲ್ಲ ಒಳ್ಳೇದೇ. ಬಟ್ ಅಂದರೂ ಏನೋ ಒಂದು ಒರಿಜಿನಲ್ ಫ್ಲೇವರ್ ನಾವು ಮಿಸ್ ಮಾಡ್ಕೊತಾ ಇದ್ದೀವಿ ಹಳೆ ಸಿನಿಮಾಗಳಿಂದ ಅಂತ ಅನ್ಸಲ್ವಾ? ಹೌದು, ಡೆಫಿನೆಟ್ಲಿ. ಅದೇನು ಅಂತ ಹೇಳಿದ್ರೆ, ಈಗ ನಮ್ಮ ಹಳೆ ವಿಲನ್ಗಳು ನಗ್ತಾ ಇದ್ರು, ನಿಮ್ಗೆ ನೆನಪಿದ್ಯಾ? I so miss that. ಟ್ರೈ ಮಾಡಿ, ನೀವು ಟ್ರೈ ಮಾಡಿ. ಈಗ Can you try that? ಮಾಡಿ ಆಚರ. ಪ್ಲೀಸ್ ಒಂದ್ಸಲ. Everybody's gonna laugh at it. ಅವ್ರಿಗೆ ಸಟ್ಲ್ ಮಾಡಿ ಅಭ್ಯಾಸ. ನೀವು ಮಾಡಿ ಒಂದ್ಸಲ ನಾನು ಕಾಪಿ ಮಾಡ್ತೀನಿ. ಟಿಕ್ಟಾಕ್ ಮಾಡ್ತೀರಾ? ಓಕೆ, 1 2 3. What is this? That's all I Well can tried. do. Well tried, no? That's a good sport. Trying is good. ಸೂಪರ್. ಸೊ ನನ್ನಲ್ಲಿ ಒಂದೇ ಒಂದು ವಿನಂತಿ, ನಮ್ಮ ನ್ಯೂ ಏಜ್ ಸಿನಿಮಾ ಮೇಕರ್ಸಲ್ಲಿ ಯಾವ್ದಾರ ಒಂದು ಸಿನಿಮಾದಲ್ಲಿ ಈ ಥರ ಒಂದು ನಗು ಸುಮ್ಮನೆ ಹಾಗೆ ಬಂದು ಹೋದರೆ ಬಹಳ ಖುಷಿ ಆಗುತ್ತೆ. Exactly. On that note, let's hear the nominations for Pantaloon Saima Best Actor in a Negative Role, Kannada. Pantaloon Saima Best Actor in Negative Role, Kannada. You want to give that laugh? Ready? Goes to Dhananjaya. Dolly bye.
want you to laugh like that once. Yes, Come on, Dolly, come on. ಬೇಕು ಡಾಲಿ. ಸುಮ್ಮನೆ ಒಂದ್ಸಲ ಹಳೆ ಸಿನಿಮಾ ನೆನೆಸ್ಕೊಳ್ಳಿ. ಸುಂದರ್ ಕೃಷ್ಣರ್ ಅವ್ರ ನಗೋರು ಗೊತ್ತಾ? ಸೂಪರ್. ನಮ್ದೆಲ್ಲ ಬರೀ ಸಟಲ್ ಸ್ಮೈಲ್ ಅದಕ್ಕೆ ಯಾಕಂದ್ರೆ ನಮ್ಗೆ ನಗೋದು ಗೊತ್ತಾಗಲ್ಲ, ಕೋಪ ಮಾಡ್ಕೊಳ್ಳೋದು ಗೊತ್ತಾಗಲ್ಲ, ಅವಾಗ ನಗುನೇ ನಗು. ಬಟ್ ಕಂಗ್ರ್ಯಾಚುಲೇಷನ್ಸ್ ಧನಂಜಯ್. ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಮ್ಮ ವಿನ್ನರ್ಗೆ ಯೂನಿಬಿಕ್ ಕುಕೀಸ್ ಕರೆ ಅಂತ ಗಿಫ್ಟ್ ಹ್ಯಾಂಪರ್ ಕೂಡ ಇದೆ. ಥ್ಯಾಂಕ್ ಯು. ಡಾಲಿ, ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಅಂಕಲ್ ನಾ ಹೊಡಿತೀನಿ ಸುಬ್ಬೇ. ಥ್ಯಾಂಕ್ ಯು, ಲವ್ ಯು. ಈ ಪ್ರಶಸ್ತಿ ನಮ್ಮ ಇಡೀ ಟಗರು ಚಿತ್ರತಂಡಕ್ಕೆ, ಸೂರ್ಯ ಅವ್ರಿಗೆ, ಪ್ರೀತಿಯ ಶಿವಣ್ಣ ಮತ್ತು ಎಲ್ರಿಗೂ, ಚಿತ್ರಕ್ಕೆ ಕೆಲಸ ಮಾಡಿರೋ ಎಲ್ರಿಗೂ ಸಲ್ಲಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಬ ಪ್ರೀತಿಯಿಂದ ಡಾಲಿ ಅಂತ ಎತ್ತಿ ಹಿಡಿದು ಅಪ್ಕೊಂಡಿರೋ ನನ್ನೆಲ್ಲ ಕನ್ನಡ ಅಭಿಮಾನಿಗಳಿಗೆ ಇದು ಸಲ್ಲಬೇಕು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ಶಾನ್ವಿ. ಥ್ಯಾಂಕ್ ಯು so much and congratulations. Haldiram's presents the best music director. Haldiram's presents ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ನಿಮ್ಮೆಲ್ಲರ ಅತಿ ಪ್ರೀತಿಯ ಡೈಲಾಗ್ ಕಿಂಗ್ ಶ್ರೀ ಸಾಯಿ ಕುಮಾರ್ ಸರ್ ಹಾಗೂ ದ ಬ್ಯೂಟಿಫುಲ್ ನಿಧಿ ಸುಬ್ಬಯ್ಯ. Saima Award for Best Music Director goes to Ravi Basroor for KGF. ಕಂಗ್ರ್ಯಾಚುಲೇಷನ್ಸ್ ರವಿ ಸರ್, ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಸರ್ ದಯವಿಟ್ಟು ಅವಾರ್ಡ್ ಬಂದಿದೆ, ನಿಮಗೇನು ಅನ್ನಿಸ್ತಾ ಇದೆ ಅನ್ನೋದನ್ನ ಹಾಡು ಮುಖಾಂತರ ಹೇಳಿ. ಎಲ್ರಿಗೂ ನಮಸ್ಕಾರ. ಪ್ರತಿಭೆ ಎಷ್ಟೇ ಇದ್ದರೂ ಕೂಡ ಬೆಳಕು ಚೆಲ್ಲೋದು ಅದು ದೊಡ್ಡ ಗುಣ. ಸೊ ಉಗ್ರಮಿಂದ ನನ್ನನ್ನು ಗುರುತಿಸ್ತಾ ಬಂದಂಥ ಪ್ರತಿಯೊಬ್ಬರಿಗೂ, ನಿರ್ದೇಶಕರಿಗೂ, ನಿರ್ಮಾಪಕರಿಗೂ, ನಿಮ್ಮೆಲ್ಲರಿಗೂ, ಎಲ್ಲೋ ಹಳ್ಳಿಗಾಡಲಿದ್ದೆ, ಸೊ ನನ್ನನ್ನು ಗುರುತಿಸಿ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ರಿ. ನಂತರನೇ ರವಿ ಬಸ್ರು ಸುಮಾರು ಜನ ಬರಲಿಕ್ಕಿದ್ದಾರೆ, ಅವರೆಲ್ಲರಿಗೂ ನಿಮ್ಮ ಬೆಳಕು ಚೆಲ್ಲಿ ನಿಮ್ಮ ಪ್ಲ್ಯಾಟ್ಫಾರ್ಮ್ ಅವ್ರಿಗೂ ಸಿಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಸೈಮಾ. ಪ್ರಶಾಂತ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಕ್ಕದೇ ಇರಲಿ. ಥ್ಯಾಂಕ್ ಯು ಸೋ ಮಚ್. Thank you so much Ravi sir and congratulations and thank you so much Sai. ಅನುಪಮ ನಿಮಿಷ, ಸಾಯಿ ಕುಮಾರ್ ಸರ್ ವೇದಿಕೆ ಮೇಲೆ ಬಂದಿದ್ದಾರೆ ಅಂದಮೇಲೆ ಒಂದು ಡೈಲಾಗ್ ಕಳ್ಸಕ್ಕಾಗತ್ತಾ? Correct ಅಲ್ವಾ? ನೋ ವೇ, ಚಾನ್ಸೇ ಇಲ್ಲ ಅನ್ನೋ ಹಾಗೆ. ಸರ್ ಪ್ಲೀಸ್, ವಿ ಆರ್ ಆಲ್ ವೇಟಿಂಗ್ ಫಾರ್ ಇಟ್. ಪೊಲೀಸ್ ಸ್ಟೋರಿ. ಕಾಣ್ತಾ ಇರೋ 3 ಸಿಂಹಗಳು ನೀತಿಗೆ, ನ್ಯಾಯಕ್ಕೆ, ಧರ್ಮಕ್ಕೆ ಪ್ರತಿರೂಪವಾಗಿದ್ರೆ ಕನಿಪಿಂಚನೆ 4వ సింహమేరా ಪೊಲೀಸ್. ಸೊ ಥ್ಯಾಂಕ್ ಯು. ನಿಮ್ಮೆಲ್ರಿಗೂ ಗೊತ್ತು ನಾ ಮಾತೃಭಾಷಾ ತೆಲುಗು, కానీ ಜೀವನದ ಭಾಷೆ ಕನ್ನಡ. సో సిరిగన్నడం గెలిగే, సిరిగన్నడం బాల్గే. నిజంగా దక్షిణ భారత సినిమా హంగామా మన సైమా. సో నిజంగా చాలా ఆనందంగా ఉంది. ಈಗ ಎಲ್ಲರೂ ಬಂದು ನಿಜವಾಗ್ಲೂ ಇವತ್ತು ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ತೆಲುಗು ರಂಗಸ್ಥಳಂ ಅಂಡ್ ಕನ್ನಡ KGF. ಸೊ ಆಲ್ ಅವಾರ್ಡ್ ವಿನ್ನರ್ಸ್ಗೆ ನನ್ನ ಶುಭಾಶಯಗಳು. ಒಳ್ಳೆಯದಾಗಲಿ, ಶುಭವಾಗಲಿ, జయవాగలి. ఒక్కసారి ఆ పురాణాలు దాటొచ్చి చూడు. అవసరాల కోసం దారులు తొక్కే పాత్రలు తప్ప హీరోలు విలన్లు లేరి నాటకంలో. ಲಕ್ಷ ಕೊಡಕ್ಕೆ నేను ದಾನವೀರ ಶೂರ ಕರ್ಣನ, ಚಿಕ್ಕ ವಯಸ್ಸಿನಿಂದ ಬೆಳೆಸಿದ್ದ ತಂದೆನ, ಹೆಣ್ಕೊಟ್ಟ ಮಾವನ, ಇಲ್ಲ ತಿಂಗಳ ಸ್ಯಾಲರಿ ಕೊಡೋ ಸ್ಟೇಟ್ ಗವರ್ನಮೆಂಟಾ, ಸೆಂಟ್ರಲ್ ಗವರ್ನಮೆಂಟಾ? ನಾನು ಹಾಕಿರೋದು ಲಂಚದಾಸೆಗೆ ಪಕ್ಷ ಬದಲಾಯಿಸೋ ಖಾದಿನೂ ಅಲ್ಲ, ಮಂಚದಾಸೆಗೆ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಚಾಗಲಿಗೆ ಇಂಚಿಂಚಲ್ಲು ಹೊಡೆಯೋ ಖಾಕಿ, ಖದರ್ ಖಾಕಿ. ಸೊ ಜೈ ಭಾರತ್, ಜೈ ಹಿಂದ್. Amazing. Thank you so much Sai Kumar sir. ಪ್ರಭುಗಳೇ, ನಿಮ್ಮಲ್ಲಿ ಒಂದು ಕ್ವೆಶ್ಚನ್ ಅನ್ನು ಕೇಳಲೆ? ಆಸ್ಕ್ ಮಾಡುವಂತವಳಾಗು ಪ್ರಿಯೆ. ಓಹೋ ಪ್ರಿಯೆ, ನೀವು ನನ್ನನ್ನು ಪ್ರಿಯೆ ಎಂದು ಕರೆದರೆ ನಿಮ್ಮ ಮಡದಿ ನಿಮ್ಮಲ್ಲಿ ಕೋಪಗೊಳ್ಳಲಾರರೆ?
ಹೌದು ಹೌದು, ಅವರ ಪಾದುಕೆಗಳನ್ನು ಕೈಗೆತ್ತಿಕೊಂಡು ನಮ್ಮ ಶಾಪ ವಿಮೋಚನೆ ಮಾಡಿಬಿಡುವರು. ಹಾಗಾಗಿ ಪ್ರಿಯೆ ಕ್ಯಾನ್ಸಲ್. ಓಕೆ, ಇವಾಗ ನನ್ನ ಕ್ವಶನ್ ಏನು ಅಂತ ಆದ್ರೆ, ಹಾ. ನೀವು ನಿಮ್ಮ ಹದಿಹರೆಯದಲ್ಲಿ ಕವನಗಳನ್ನು ಬರೆದಿದ್ದೀರಾ? ಅಫ್ಕೋರ್ಸ್ ಕನ್ನಡ ನಾಡು ಕವಿಪುಂಗವರ ನಾಡು, ಸಾಹಿತ್ಯ ಕಲೆಗಳ ಬೀಡು. ಸರಿ, ಈ ಸೀನ್ ಎಲ್ಲ ಬೇಡ ಸರ್, ನಾನು ಕೇಳಿ ನೀವು ಕವನ ಬರೆದಿದ್ದೀರಾ ಅಂತ ಅಷ್ಟೇ. ಬರ್ದಿದ್ದೀನಿ ಬಹಳ ಬರ್ದಿದ್ದೀನಿ, ಆದರೆ ಯಾರಿಗೂ ತೋರಿಸಿಲ್ಲ ಅಷ್ಟೇ. ತೋರಿಸಿಲ್ಲ ಯಾಕೆ? ಪೋಲಿ ಕವನ ಏನಾದರೂ ಬರೀತಾ ಇದ್ರ? ಚೇ ನೋ, ಅದು ಬಹಳ ಚಿಕ್ಕ ವಯಸ್ಸಲ್ಲೇ ನನ್ನ ಚಿನ್ನಾರಿ ಮುತ್ತ ಮಾಡಿಬಿಟ್ರ. ಹಾಗಾಗಿ ನನಗೆ ಈ ತುಂಟು ಕವನಗಳನ್ನ ಕವಿತೆಗಳನ್ನ ಬರೆಯೋಕ್ಕೆ ಚಾನ್ಸ್ ಸಿಗಲಿಲ್ಲ. ಓ, ಚಾನ್ಸ್ ಅವಾಗ ಸಿಗ್ಲಿಲ್ಲ, ಅದಕ್ಕೇನಂತೆ ಇವಾಗ ಸ್ಟೇಜ್ ರೆಡಿ ಆಗಿದೆ ಸರ್, ನಮ್ಮ ಚಿನ್ನಾರಿ ಮುತ್ತನ್ನ ಜಲೀಲಾ ಮಾಡೋ ಟೈಮ್. ಸೊ ಇವಾಗ ನೀವೊಂದು ಕವನ ಬರೀಬೇಕು. ಬೇಡ ಯಾಕೆ? ಪ್ಲೀಸ್ ಸರ್, ಏನ್ ಇಷ್ಟು ಜನರ ಮುಂದೆ ನಿಮ್ಮ ಟ್ಯಾಲೆಂಟ್ ಬಗ್ಗೆ ಮಾತಾಡಿದ್ದೀನಿ, ನಿಮ್ಮ ಟ್ಯಾಲೆಂಟ್ ಗೊತ್ತಾಗದ್ ಬೇಡವಾ ಅವ್ರು ಯಾರಿಗೂ? ಇಲ್ಲ ಅನುಪಮ, ಯಾರ ಬಗ್ಗೆ ಬರೀಲಿ ನಾನು? ನೋಡಿ ಎಷ್ಟು ಜನ ನಮ್ಮ ಹೀರೋಯಿನ್ಸ್ ಇದ್ದಾರೆ, ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಅವ್ರ ಬಗ್ಗೆ ಬರಿಬೋದಲ್ಲ ನೀವು? ಇದ್ದಾರೆ, ಬಟ್ ಅವರೆಲ್ಲ ಬಹಳ ದೂರದಲ್ಲಿದ್ದಾರೆ. ಸೊ ಪಕ್ಕದಲ್ಲಿ ನೀವೇ ಇದ್ದೀರಾ, ಅನುಪಮ ಬಗ್ಗೆನೇ ಬರೆದ್ಬಿಡ್ತೀನಿ. ಓಕೆ ಅಲ್ವಾ? ಓಕೆ ಸೊ ನಿಮ್ಮ ಬಗ್ಗೆನೇ ಬರೆದ್ಬಿಡ್ತೀನಿ. ಅನುಪಮ ಉಪಮೆ ಇಲ್ಲದವಳು, ಪದಗಳೇ ಇಲ್ಲದೆ ಹೇಗೆ ಬಣ್ಣಿಸಲಿ ನಿನ್ನ. ಅನುಪಮ ಉಪಮೆ ಇಲ್ಲದವಳು, ಪದಗಳೇ ಇಲ್ಲದೆ ಹೇಗೆ ಬಣ್ಣಿಸಲಿ ನಿನ್ನ. ನೀನಿಲ್ಲದ ಬಾಳು ಚಂದ್ರನಿಲ್ಲದ ಅಂಬರ, ನೀನಿಲ್ಲದ ಬಾಳು ಚಂದ್ರನಿಲ್ಲದ ಅಂಬರ, ಮಿಕ್ಕಿದ ಆಮೇಲೆ ಹೇಳ್ತೀನಿ, ಕೊಡು ನಿನ್ನ ನಂಬರ. ಸರ್ ಕವನ ಬರೆಯೋಕೆ ಹೇಳಿದ್ದು ಸರ್, ಆದ್ರೂ ತುಂಬಾ ಚೆನ್ನಾಗಿ ಬರೆದ್ರಿ ಬಿಡಿ. ಸಾರಿ. ಒಂಥರ ನಮ್ಮ ಮನಸ್ಸೊಳಗಡೆ ಎಷ್ಟೆಲ್ಲ ಭಾವನೆಗಳಿರುತ್ತೆ, ಅದನ್ನ ಪದಗಳ ಮುಖಾಂತರ ನಮಗೆ ಬರೆದು ಖುಷಿನ ಕೊಡೋದು ನಮ್ಮ ಸಾಹಿತಿಗಳು. ಅವ್ರು ಎಲ್ರಿಗೂ ಒಂದು ಸಲಾಮ್ ಅಂತ ಹೇಳ್ತಾ, ಪ್ಯಾಂಟಲೂನ್ಸ್ ಬೆಸ್ಟ್ ಲಿರಿಸಿಸ್ಟ್ ಅವಾರ್ಡ್ಗೆ ಈಗ ಬೆಸ್ಟ್ ಲಿರಿಸಿಸ್ಟ್ ಅವಾರ್ಡ್ ಅನ್ನ ಕೊಡೋದಕ್ಕೆ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡೋಣ ನಮ್ಮ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್. ನಿಮ್ಮ ಬಗ್ಗೆ ನಾವು ಬಿಲ್ಡಪ್ ಕೊಟ್ಟಿದ್ದಷ್ಟು ಸಾರ್ಥಕ ಆಯಿತು. ಥ್ಯಾಂಕ್ ಯು ವೆರಿ ಮಚ್, ಕಂಗ್ರ್ಯಾಚುಲೇಷನ್ಸ್ ಅಗೇನ್, ಆ್ಯಂಡ್ ಪ್ರಜ್ವಲ್ ಥ್ಯಾಂಕ್ ಯು ವೆರಿ ಮಚ್. Now the time is for the debut awards. ಸರ್ ಅದಕ್ಕಿಂತ ಮುಂಚೆ ಈಗ ಮೊದಲನೇ ಸಲ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತಾರಲ್ಲ, ಅದ್ರ ಬಗ್ಗೆ ಒಂಚೂರು ಮಾತಾಡೋಣ. ಮೊದಲನೇ ಸಲ ಲವ್ ಆಗಿದ್ದಿರ್ಬೋದು, ಮೊದಲನೇ ಸಲ ಕಿಸ್ ಕೊಡೋದಿರ್ಬೋದು. ಓಕೆ ಬೇಡ ಬಿಡಿ, ಅದ್ರ ಬಗ್ಗೆ ಯಾಕೆ ಹೋಗೋದು. ಇಟ್ ಕುಡ್ ಬಿ ಆಸ್ ಸಿಂಪಲ್ ಆಸ್ ಮೊದಲನೇ ಸಲ ಸೈಕಲ್ ತುಳಿದಿರ್ಬೋದು. ಇದೆಲ್ಲದಕ್ಕಿಂತ ಕ್ರೇಜಿ ಆಗಿ ಹೇಳ, ಎಕ್ಸಾಮ್ ಅಲ್ಲಿ ಮೊದಲನೇ ಸಲ ಫೇಲ್ ಆಗೋದು. ಬೇಕಾದ್ರೆ ಇಲ್ಲಿ ಕೇಳಿ ನೋಡಿ, ಅರ್ಧಕ್ಕರ್ಧ ಜನ ಮೊದಲನೇ ಸಲ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಾರೆ. ಕೇಳೋಣ. ಫಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಫೇಲ್ ಆದವರು ಸ್ವಲ್ಪ ಕೈ ಎತ್ತೀರಾ? ಎನಿಬಡಿ ಹೂಸ್ ಫೇಲ್ಡ್ ಫಸ್ಟ್ ಟೈಮ್ ಇನ್ ದ ಎಕ್ಸಾಮ್ ಸ್ವಲ್ಪ ಕೈ ಎತ್ತೀರಾ? ಸ್ವಲ್ಪ ಜನ ಕೈ ಎತ್ತಿದ್ದಾರೆ. ಅದರಲ್ಲಿ ಜಾಸ್ತಿ ಗಂಡು ಮಕ್ಳೇ ಕೈ ಎತ್ತಿರೋದು, ಹೆಣ್ಮಕ್ಳು ಜಾಸ್ತಿ ಫೇಲ್ ಆಗಿಲ್ಲ. ಹೌದು, ಅದ್ರ ಒಂದು ಚಿಕ್ಕ ವಿಷಯ ಇದೆ. ಏನಪ್ಪ ಅಂದ್ರೆ ಹೆಣ್ಮಕ್ಳಿಗೆ ಫಸ್ಟ್ ಟೈಮ್ ಫೇಲ್ ಆಗೋದು ಇಟ್ಸ್ ಅ ಸ್ಮಾಲ್ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಒಂದ್ಸಲ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾರೆ, ಅವಾಗ ಅವ್ರ ಫ್ರೆಂಡ್ಸ್ ಎಲ್ಲ ಪಾಪ ಸೈಡಲ್ಲಿ ಕರ್ಕೊಂಡೋಗಿ ಸುಮ್ಮನಿರೇ ಪರವಾಗಿಲ್ಲ ನೆಕ್ಸ್ಟ್ ಟೈಮ್ ಪಾಸ್ ಆಗು ಅಂತ ಹೇಳ್ತಾರೆ. ಮನೇಲಿ ಅಪ್ಪ ಅಮ್ಮ ಕರ್ಕೊಂಡು ಹೋಗ್ತಾರೆ, ಪರವಾಗಿಲ್ಲ ಬಿಡಮ್ಮ ಮುಂದೊಂದು ಸಲ ಚೆನ್ನಾಗಿ ಓದ್ಬಿಟ್ಟು ಪಾಸ್ ಆಗು ಅಂತ ಹೇಳ್ತಾರೆ. ನಮ್ಮ ಥರ ಗಂಡು ಮಕ್ಳು ಇದಾರಲ್ಲ, ನಮ್ದು ಒಂಥರ ಬೇರೆ ಶೋಕಿ ಅದು. ಫಸ್ಟ್ ಟೈಮ್ ಫೇಲ್ ಆಗೋದು ಇಟ್ಸ್ ಲೈಕ್ ಅ ಸೆಲೆಬ್ರೇಷನ್ ಫಾರ್ ಅಸ್. ಕರೆಕ್ಟಾ? ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾವೆಲ್ಲ ಗ್ರೂಪ್ ಸ್ಟಡೀಸ್ ಮಾಡ್ತೀವಿ. ಗ್ರೂಪ್ ಸ್ಟಡೀಸ್ ಮಾಡಿದಾಗ ಹೆಸರು ಮಾತ್ರ ಗ್ರೂಪ್ ಸ್ಟಡೀಸು, ರಿಸಲ್ಟ್ ಫೇಲ್ಯೂರೇ. ಯಾಕಂದರೆ ಮಾತಾಡ್ಕೊಂಡು ಗ್ರೂಪಲ್ಲಿ ಫೇಲ್ ಆಗೋಣ ಅಂತ ಓದ್ತಾ ಇರ್ತೀವಿ. ಪ್ರಾಬ್ಲಮ್ ಏನಂದರೆ 7 ಜನ ಫ್ರೆಂಡ್ಸ್ ಇದ್ದರೆ 6 ಜನ ಮಾತ್ರ ಫೇಲ್ ಆಗ್ತೀವಿ, ಒಬ್ಬ ಮಾತ್ರ ಪಾಸ್ ಆಗ್ಬಿಡ್ತಾನೆ. ಆ ಪಾಸ್ ಆದವನು ಬಾಧೆ ನೋಡಬೇಕು ನೀನು ಅನ್ಕೊಮ್ಮ. ಅವನು ಪಾಸ್ ಆಗಿರೋ ತಪ್ಪಿಗೆ ನಮ್ಮ ಕೈಲಿ ಒಡಿಸ್ಕೋಬೇಕು, ಆಮೇಲೆ ನಮಗೆ ಟ್ರೀಟ್ ಕೊಡಿಸ್ಬೇಕು. ಈ ಫಸ್ಟ್ ಟೈಮ್ ಫೇಲ್ ಆದರೆ ಇವೆಲ್ಲ ಆಗ್ತಾ ಇರುತ್ತೆ, ಅದೊಂಥರ ಮಜಾ ಅದು. ಅಲ್ಲ ಸರ್, ಈಗ ಫಸ್ಟ್ ಟೈಮ್ ಅಂತ ಮಾತಾಡಿದಾಗ ಯಾಕೆ ಫೇಲ್ಯೂರ್ ಬಗ್ಗೆ ಮಾತಾಡೋದು? ಈಗ ಫಸ್ಟ್ ಸ್ಟೆಪ್ಪಲ್ಲೇ ಈಗ ಸ್ಟೇಟ್ ಲೆವೆಲಲ್ಲಿ ಗೆದ್ದಿರೋರು ಎಷ್ಟು ಜನ ಇಲ್ಲ, ಆ ಥರ ಸಕ್ಸಸ್ ಸ್ಟೋರೀಸ್ ಬಗ್ಗೆ ನಾವು ಯಾಕೆ ಮಾತಾಡಬಾರ್ದು? ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ. ಸೊ ದ ನೆಕ್ಸ್ಟ್ ಅವಾರ್ಡ್ ಈಸ್ ದ ಡೈಮಂಡ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಬೆಸ್ಟ್ ಡೆಬ್ಯೂ ಆಕ್ಟರ್ female. And to present this award, we would like to call on stage Sandeep Kishan and Tejaswini Prakash. Diamond Producers Association Best Debut Actor Female, Kannada goes to Anupama Gowda.
ಕಂಗ್ರ್ಯಾಚುಲೇಷನ್ಸ್ ಅನುಪಮಾ. ಥ್ಯಾಂಕ್ ಯು. ಎಕ್ಸ್ಪೆಕ್ಟ್ ಮಾಡಿದ್ರಾ? ಆ್ಯಕ್ಚುಲಿ ಇಲ್ಲ. ಆ್ಯಕ್ಚುಲಿ ಇಲ್ಲ ಅಲ್ಲ. ಇನ್ನೊಂದು ಸರ್ಪ್ರೈಸ್ ಕೊಡೋಣ. ಹಾಂ, ವಿನ್ನರ್ ಸ್ಪೀಚ್ ಬೇಕು. ಓಹ್, ಆ್ಯಕ್ಚುಲಿ ಹೋಸ್ಟ್ ಮಾಡ್ಬೇಕಂದ್ರೆ ಭಯ ಆಗ್ತಿರ್ಲಿಲ್ಲ, ಈಗ ಭಯ ಆಗ್ತಿದೆ. ಟೆಕ್ನಿಕಲಿ ಮೊದಲನೇ ಸಿನಿಮಾ ಕರಾಳ ರಾತ್ರಿ, ಮೊದಲನೇ ಸಲ ನಾಮಿನೇಟ್ ಆಗಿದ್ದು, ಆ್ಯಂಡ್ ಇದು ನನ್ನ ಮೊದಲನೇ ಅವಾರ್ಡ್. ಕಂಗ್ರ್ಯಾಚುಲೇಷನ್ಸ್. ತುಂಬ ಮೊದಲು ಅನ್ನೋದು ಈ ಸಿನಿಮಾ ಜೊತೆಗೆ ಬರುತ್ತೆ, ಯಾಕಂದರೆ ನನಗೆ ಮೊದಲನೇ ಸಲ ಮೇಕಪ್ ಹಚ್ಚಿ ನಮ್ಮ ತಂದೆ ಡೈಲಾಗ್ ಹೇಳ್ಕೊಟ್ಟಿದ್ದವರು, ಕ್ಯಾಮ್ರಾ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿ ಆ್ಯಕ್ಟ್ ಮಾಡಿಸಿದ್ದವರು. ಬಟ್ ಈ ಮೊದಲನೇ ಅವಾರ್ಡ್ ನೋಡೋಕೆ ಅವ್ರು ನನ್ನ ಜೊತೆಗೆ ಫಿಸಿಕಲಿ ಇಲ್ಲ, ಬಟ್ ಡೆಫಿನೆಟ್ಲಿ ಅವ್ರು ನೋಡಿ ಖುಷಿ ಪಡ್ತಿರ್ತಾರೆ ಅಂತ ಅಂದ್ಕೊಳ್ತೀನಿ. ಡ್ಯಾಡಿ, ಐ ಲವ್ ಯು ಆ್ಯಂಡ್ ಐ ಮಿಸ್ ಯು. ಆ್ಯಂಡ್ ಈ ಅವಾರ್ಡ್ನ ಒಬ್ಬರು ಪರ್ಸನ್ ಡೆಡಿಕೇಟ್ ಮಾಡ್ತೀನಿ. ಇಟ್ ಇಸ್ ನನ್ ಅದರ್ ದೆನ್ ನನ್ನ ಡೈರೆಕ್ಟರ್ ದಯಾಳ್ ಸರ್. ಒಂದು ನಂಬಿಕೆ ಇಟ್ಟು ನನಗೆ ಈ ಕ್ಯಾರೆಕ್ಟರ್ನ ಕೊಟ್ರಿ ಆ್ಯಂಡ್ ಈ ಅವಾರ್ಡ್ ಬರೋಂಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರಂಗಾನ ರಘು ಸರ್, ವೀನಾ ಮ್ಯಾಮ್, JK, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸೈಮಾ, ಥ್ಯಾಂಕ್ ಯು ಸೋ ಮಚ್. ದಿಸ್ ಮೀನ್ಸ್ ಅ ಲಾಟ್ ಟು ಮೀ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಹೆಂಗೆ ಸರ್ಪ್ರೈಸು? ಹಾಂ, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸಂದೀಪ್ ಆ್ಯಂಡ್ ಥ್ಯಾಂಕ್ ಯು ತೇಜು. ಈಗ ಇನ್ನೊಂದೇನು ವಿಷಯ ನಾನು ಮಾತಾಡಬೇಕು ಅಂತ ಅನ್ಕೊಂಡೆ ಅಂದರೆ, ಮೊದಲನೇ ಸಿನಿಮಾ ಅಂತ ಮಾಡಿದಾಗ ಸುಮಾರು ಎಕ್ಸ್ಪೀರಿಯನ್ಸ್ಗಳಾಗುತ್ತೆ. ಹೌದು. ಈಗ ನೀವು ಮೊದಲನೇ ಸಿನಿಮಾ ಮಾಡಿದ್ರಿ, ಅದರಲ್ಲಿ ಒಂದಷ್ಟು ತರಲೆ ಎಕ್ಸ್ಪೀರಿಯನ್ಸ್ಗಳಾಗಿರುತ್ತೆ, ಅದನ್ನೆಲ್ಲ ನಮ್ಮ ಜೊತೆಗೆ ಹಂಚ್ಕೋಬಾರ್ದು ನೀವು. ಈಗ ಹೀರೋ ಫಸ್ಟ್ ಡೆಬ್ಯೂ ಆಗೋದು ಇದು ಓಕೆ, ಒಂದು ಮೊದಲನೇ ಸಲ ಕ್ಯಾಮ್ರಾ ಫೇಸ್ ಮಾಡೋದು ಓಕೆ, ಆದರೆ ಮೊದಲನೇ ಸಲ ಹೀರೋಯಿನ್ಗೆ ಮುತ್ತು ಕೊಡೋದಿದೆಯಲ್ಲ ಸರ್, ಕಿಸ್ ಕೊಡೋದಿದೆಯಲ್ಲ, ಆವಾಗ ಹೇಗನ್ನಿಸ್ತು ಹೇಳಿ? ತುಂಬ ನಾಚಿಕೆ ಬರ್ತಾ ಇದೆ. ಬಟ್ ಏನಪ್ಪ ಅಂದರೆ ಅದು ಭಾಳ ದೊಡ್ಡ ಕತೆ. ಇಟ್ಸ್ ಅ ವೆರಿ ಲಾಂಗ್ ಸ್ಟೋರಿ. ಫಸ್ಟ್ ಟೈಮ್ ಡೆಬ್ಯೂ ಆ್ಯಕ್ಟರ್ ಆದಾಗ ಡೆಬ್ಯೂ ಕಿಸ್ ಅನ್ನೋದಿದೆಯಲ್ಲ, ಇಟ್ಸ್ ಅ ಲಾಂಗ್ ಸ್ಟೋರಿ. ಬಟ್ ನಾನು ಶಾರ್ಟಾಗಿ ಹೇಳ್ಬಿಡ್ತೀನಿ. ಮೊದಲನೇ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಬಂದು ಅಷ್ಟು ರೊಮ್ಯಾಂಟಿಕ್ ಆಗಿ, ಅಷ್ಟು ಇಂಟಿಮೇಟ್ ಆಗಿ ಇರೋಕೆ ಆಗಲಿಲ್ಲ. ಆದರೆ ಸೆಕೆಂಡ್ ಸಿನಿಮಾ ಮಾಡಬೇಕಾದ್ರೆ ಒಂದು ಡ್ಯುಯೆಟ್ ಸಾಂಗು, ಅದರಲ್ಲಿ ಹೀರೋಯಿನ್ಗೆ ಹಿಂದೆ ಹೋಗ್ತಾರೆ, ನಾನು ಅವ್ರ ಕತ್ತಿಗೆ ಮುತ್ತು ಕೊಡಬೇಕು. ಸೊ ಸ್ಟಿಲ್ ಫೋಟೋಗ್ರಾಫರ್, ಸರ್ ಹತ್ರ ಹೋಗಿ ಸರ್ ಅಂತ ಇದ್ರು. ನಾನು ಸ್ವಲ್ಪ ದೂರದಿಂದನೇ ಮುತ್ತು ಕೊಡ್ತಾ ಇದ್ದೆ. ಸರ್ ಹತ್ರ ಹೋಗಿ ಸರ್, ನನಗೇನು ದಿನ ಮನೇಲಿ ರೂಢಿನೇನ್ರಿ ಕಿಸ್ ಕೊಡೋಕ್ಕೆ ಅಂತ ಕೇಳಿದೆ ನಾನು. ಅಷ್ಟು ಹೆದರ್ಕೊಂಡು ಫಸ್ಟ್ ಟೈಮ್ ಕಿಸ್ ಕೊಟ್ಟಿದ್ದು. ಎಲ್ರಿಗೂ ಮುಜುಗರ ಆಗಿರುತ್ತೆ, ಸಿನಿಮಾದಲ್ಲಿ ಹೀರೋಗೆ ಮಾತ್ರ ಅಲ್ಲ, ಫಸ್ಟ್ ಟೈಮ್ ಕಿಸ್ ಕೊಡ್ಬೇಕಾದ್ರೆ ಎಲ್ರಿಗೂ ಡೆಬ್ಯೂ ಕಿಸ್ ಎಲ್ರಿಗೂ ಎಂಬ್ಯಾರೆಸ್ಮೆಂಟ್ ಆಗಿರುತ್ತೆ. ಆದರೆ ನಮ್ಮದು ಅದು ಅಲ್ಲಿಗೆ ಮುಗೀತು. ಇವಾಗ ಈಗ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ, ಕಿಸ್ ಕೊಡಿ ಅಂತ ತಕ್ಷಣ ಪಟ್ಟಂತ ಕೊಟ್ಬಿಡ್ತೀರಾ? ಇವಾಗ ಸ್ವಲ್ಪ ನಾಚಿಕೆ ಇರುತ್ತೆ. ಏನು ತಮಾಷೆನಾ? ಕ್ಯಾಮ್ರಾ ಮುಂದೆ ಕೋಟ್ಯಾಂತರ ಜನ ನೋಡ್ತಾರೆ. ನಿಮ್ಮ ಕತೆ ಕೇಳಲ್ಲ? ಬೇಡ, ನನ್ನ ಕತೆನೂ ಬೇಡ, ಇವಾಗ ನಿಮ್ಮ ನಾಚಿಕೆ ಕತೆನೂ ಬೇಡ. ನೆಕ್ಸ್ಟ್ ಅವಾರ್ಡಿಗೆ ಹೋಗ್ಬಿಡೋಣ. ಓಕೆ, ಅಂಡ್ ದ ನೆಕ್ಸ್ಟ್ ಅವಾರ್ಡ್ ಫಾರ್ ಪ್ಯಾಂಟಲೂನ್ ಸೈಮಾ ಬೆಸ್ಟ್ ಡೆಬ್ಯೂ ಆಕ್ಟರ್ ಮೇಲ್. ಈ ಅವಾರ್ಡ್ ಅನ್ನು ಕೊಡೋದಕ್ಕೆ ಸ್ಟೇಜ್ ಮೇಲೆ ಕರೆದ್ಬೇಡ ಆಂಡ್ರಿಯಾ ಹಾಗೂ ಸೈಮಾ ಚೇರ್ಪರ್ಸನ್ ಬೃಂದ ಪ್ರಸಾದ್. The award goes to Danish Seth. Namaskara, dear friends. I would have never imagined. Thank you very much, Saima, for this. This is really, really special. 10 ವರ್ಷ ಮುಂಚೆ ನಾನು ರೇಡಿಯೋಲ್ಲಿ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದಾಗ I started doing these little voices with different names. And Nagraj was one of those names. And Danish, let me tell you, I'm a huge fan of Danish. Kill me, thank you. So Nagraj was one of those names. I do these prank calls and call people and trouble them. Then somebody said, hey, internet alli enadru videos hakappa. So I said, great, and I started doing Mr. Nags with RCB. And then the natural progression was to make a film out of it. 10 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿ ಕೂಡ ನನಗೆ ಯಾರೂ ಫಿಲ್ಮ್ ಆಫರ್ ಮಾಡಿಲ್ಲ. ಓಕೆ, ಸೊ ಐ ಸೆಡ್ ಕೂಲ್, ಐ ರೈಟ್ ಮೈ ಓನ್ ಫಿಲ್ಮ್. And I wrote my film. And here I am with the Best Debut Actor Award, which is really cool, man. This is really special because 3 years ago, I remember getting in touch with the Saima team, asking them if I could host the red carpet of this event. I didn't hear from them for 3 years. The first time I get a call from them, I've been nominated and I'm here picking an award up, which is really cool. Obviously the award. And the money as well, so I can host red carpet next year. Fantastic. Quick couple of thank yous. It's my mom's birthday tomorrow, so Ma, this is for you. Happy birthday, auntie. As a single parent, she really, really took good care of my sister Kubra and me. And last year, Sacred Games Netflix will release aito, and my sister's brand value went up in the house.
Wow, okay. Now I'm back in the game again, which is incredible. I love both of them to bits. Can't forget my producers, Pushkar, Hemant and Rakshit. Thank you very much for giving us your money. Because this award truly is everybody, ದುಡ್ಕಿಂತ ಜಾಸ್ತಿ ಡ್ರೀಮ್ಸ್ ಇರುತ್ತಲ್ಲ. I think this award is for all of them. Very true. So thank you, both of you. Also, first award bantu. My second film is also coming out. I'll promote that as well. Puneet Rajkumar sir is the producer of the film. Please watch that film as well. Yeah. Vanna is the director. I have a 3-bedroom house in Bangalore. That's also on sale. Seriously? No, I'm kidding. No. And finally, guys, finally, to the people who followed me on the internet, on the radio, on TV, and in films, to all of you, thank you very much, ladies and gentlemen. Thank you. Fantastic. Thank you so much. Congratulations again. Now we welcome Mr. Vivek Krishna, Managing Director, Sony Pictures Entertainment India, and Mr. Vishnu Indus, Managing Director, Vibrant Media, and promoters of SIMA and CCL. Thank you so much for being here with us, and maybe please request you to share a few words. It gives me immense pleasure to be here because we've been hosting SIMA since last 7 years and this is the 8th year, and we transformed ourselves from event managers to film producers. I'm proud to welcome Sony Pictures to South, and we in collaboration with Sony Pictures will be offering films for the best debut directors, and we want to give them wings to make their dreams bigger and bigger. Thank you, SIMA, and thank you, Vishnu Garu, for having us here. At Sony Pictures, 2019 has been a special year for us as we take our first steps into the Telugu industry with our upcoming film Major, which is in collaboration with Mr. Mahesh Babu's production house. It's based on the life of Major Sandeep Unnikrishnan. This is our second outing after the Malayalam film with Prithviraj Sukumaran. At Sony, we believe that we are committed to being a content-led studio where stories reign supreme. South India has some of the best storytellers, and all of them are sitting here in front of us today. And at Sony, we'd like to provide an environment which nurtures fresh talent, gives them a distinct voice to present differentiated content to audiences. And with that, we've been chatting with Vishnu about how do we give this platform to this fresh talent. And we believe the time is now. And I think if we can make this happen, there'll be a lot of fresh stories, fresh voices, and lots of entertainment to bring to audiences in the coming years. So thank you very much, and we hope to make all of you guys proud. Thank you. Thank you, sir. Thank you. Pantaloons SIMA Best Debut Director, and the winner is S. Mahesh Kumar Ayogi. ಮಹೇಶ್ ಅವರೇ, ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಅಯೋಗ್ಯ ಸಿನಿಮಾಗೆ ನಿಮಗೆ ಡೆಬ್ಯೂಟೆಂಟ್ ಡೈರೆಕ್ಟರ್ ಅವಾರ್ಡ್ ಬಂದಿದೆ. ಒಂದೆರಡು ಮಾತು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನನ್ನ ಪ್ರತಿಭೆಯನ್ನು ಗುರುತಿಸಿ ಈ ಪ್ರಶಸ್ತಿ ಕೊಟ್ಟಂಥ ಸೈಮಾದವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಂಥ ಆಪರ್ಚುನಿಟಿ ಕೊಟ್ಟಂಥ ನನ್ನ ಪ್ರೊಡ್ಯೂಸರ್ TR ಚಂದ್ರಶೇಖರ್ ಸರ್ಗೆ, ಹಾಗೆ ನನ್ನ ಹೀರೋ ಸತೀಶ್ ನೀನಾಸಂ ಸರ್ಗೆ, ಹಾಗೆ ನನ್ನ ಹೀರೋಯಿನ್ ರಚಿತಾರಾಮ್ ಅವ್ರಿಗೆ, ಹಾಗೆ ನನ್ನ ಗೆಳೆಯ ಚೇತನ್ ಕುಮಾರ್, ಹಾಗೆ ನನ್ನ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸುಪ್ರೀತ್ ಸರ್, ಹಾಗೆಲ್ಲ ನನ್ನ ಈ ಪ್ರಶಸ್ತಿನ ನನ್ನ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಅರ್ಪಿಸ್ತೀನಿ, ಆ ದೇವರಿಗೆ ಅರ್ಪಿಸ್ತೀನಿ, ಹಾಗೆ ನನ್ನ ತಂದೆ ತಾಯಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸೈಮಾ. ಕಂಗ್ರ್ಯಾಚುಲೇಷನ್ಸ್ ಮಹೇಶ್ ಅವರೇ. ಥ್ಯಾಂಕ್ಸ್ ಅಗೇನ್, ಆ್ಯಂಡ್ ಥ್ಯಾಂಕ್ ಯು ವಿವೇಕ್ ಸರ್ ಆ್ಯಂಡ್ ವಿಷ್ಣು ಸರ್. ಥ್ಯಾಂಕ್ ಯು ಸೋ ಮಚ್. Thank you so much. Haldiram presents Best Actor Supporting Role Female. And ಈ award ಅನ್ನು ಕೊಡೋದಕ್ಕೆ ಸ್ಟೇಜ್ ಮೇಲೆ ಕರೆದ್ಬಿಡೋಣ the very beautiful Sharmila Mandre. And the winner is Good evening, everybody. Hi, Qatar. Yelrigo Namaskara. Would like to announce the award for Haldiram presents Best Actor in a Supporting Role Female Kannada goes to Archana Joyce for KGF.
ಎರಡೇ ಸಾಕ? ಪ್ಲೀಸ್ ಜಾಸ್ತಿ ಮಾತಾಡ್ಬೋದು. ನೋಡಿ ನೋಡಿ ಎಷ್ಟು ಯಾಕಂದ್ರೆ ನೀವು ಮಾಡಿರೋ ರೋಲ್ ಅಂಥದ್ದು. ಇಟ್ಸ್ ವೆರಿ ರೇರ್ ಆ್ಯಂಡ್ ಅ ಗ್ರೇಟ್ ಆಪರ್ಚುನಿಟಿ. ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಅನೌನ್ಸ್ ಮಾಡಿದ್ರಿ ಫಸ್ಟ್ ಟೈಮ್ ಇಸ್ ಆಲ್ವೇಸ್ ಸ್ಪೆಷಲ್ ಅಂತ. ಇದು ನನ್ನ ಮೊದಲನೇ ಚಿತ್ರ, ಮೊದಲನೇ ಅವಾರ್ಡ್, ಮೊದಲನೇ ಸಲ ಸೈಮಾನಲ್ಲಿ ಈ ಅವಾರ್ಡ್ನ ತಗೊಳ್ತಿರೋದು. ಇಟ್ ಈಸ್ ಮಚ್ ಮೋರ್ ಸ್ಪೆಷಲ್ ಬಿಕಾಸ್ ಸೈಮಾ ಇಸ್ ನಾಟ್ ಜಸ್ಟ್ ಅ ಪ್ಲಾಟ್ಫಾರ್ಮ್ ದ್ಯಾಟ್ ರೆಕಗ್ನೈಸಸ್ ದ ಟ್ಯಾಲೆಂಟ್ಸ್ ಆ್ಯಂಡ್ ಆನರ್ಸ್ ದೆಮ್, ಬಟ್ ಆಲ್ಸೋ ಯುನೈಟ್ಸ್ ಆಲ್ ದಿ 4 ಸೌತ್ ಇಂಡಿಯನ್ ಸ್ಟೇಟ್ಸ್. ಸೊ ಈ ಸ್ಟೇಜ್ ಮೇಲೆ ತಗೊಳ್ತಿರೋದು ತುಂಬ ಹೆಮ್ಮೆ ಅನ್ನಿಸ್ತಿದೆ ನನಗೆ. ಈ ಸಂದರ್ಭದಲ್ಲಿ ನನ್ನ ಗುರುಗಳಾದಂತಹ ಲೇಟ್ ಗುರು ಡಾಕ್ಟರ್ ಮಾಯರಾವ್ ಒಂದು ಮಾತು ಹೇಳಿದರು, ಅದು ನೆನಪಾಗ್ತಿದೆ. ಎಂಥದೇ ಪಾತ್ರ ಆಗಿರಲಿ, ಡ್ಯೂರೇಷನ್ ಎಷ್ಟೇ ಇರಲಿ, ಒಬ್ಬ ಸ್ವೀಪರ್ ಆಗಿರ್ಬೋದು ಅಥವಾ ಒಬ್ಬ ಪ್ರೊಟ್ಯಾಗನಿಸ್ಟ್ ಪಾತ್ರ ಮಾಡಿರ್ಬೋದು, ಗಿವ್ ಯೋರ್ 100%, ಸರೆಂಡರ್ ಟು ದ ರೋಲ್ ದಟ್ ಯುರ್ ಪ್ಲೇಯಿಂಗ್ ಅಂತ. ಐ ಥಿಂಕ್ ಇವತ್ತು ದೀದಿ ಹೇಳಿದ ಮಾತು ಸತ್ಯ ಅನ್ನಿಸ್ತಿದೆ ಆ್ಯಂಡ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಥ್ಯಾಂಕ್ ಯು ದೀದಿ. ಸುಮಾರು ಸಲ ಹೇಳಿದ್ದೀನಿ ಈ ಪಾತ್ರನ ನಾನು ಮೊದಲು ಒಪ್ಕೊಳ್ಳಿಲ್ಲ, ರಿಜೆಕ್ಟ್ ಮಾಡಿದೆ, ಬೇಡ ಅಂತ. ಬಟ್ ಪ್ರಶಾಂತ್ ಸರ್ ಅವರ ಹಠ ಈ ಪಾತ್ರ ನಾನೇ ಮಾಡಬೇಕು ಅನ್ನೋದು ಇವತ್ತು ನಿಮ್ಮೆಲ್ಲರ ಮುಂದೆ ನನ್ನ ಇಲ್ಲಿ ತಂದು ನಿಲ್ಲಿಸಿದೆ. ಥ್ಯಾಂಕ್ ಯು ಪ್ರಶಾಂತ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಆಫ್ KGF. ಥ್ಯಾಂಕ್ ಯು ಸೋ ಮಚ್. ನನ್ನೆಲ್ಲ ಗುರುಗಳಿಗೆ, ನನ್ನ ತಂದೆ ತಾಯಿಗೆ, ಭಗವಂತನಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟ. ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. Unibic Cookies Best Actor Supporting Role Males. Achyut Kumar, KGF Chapter. ಎಲ್ರಿಗೂ ನಮಸ್ಕಾರ. KGF ಚಿತ್ರಕ್ಕೆ ಪೋಷಕ ನಟ ಪ್ರಶಸ್ತಿ ಬಂದಿರೋದು ತುಂಬ ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ತಂಡದ ನಿರ್ದೇಶಕರಾದ ಪ್ರಶಾಂತ್ ನೀಲ್ ಅವರನ್ನು, ನಮ್ಮ ನಿರ್ಮಾಪಕರನ್ನು ಹಾಗೂ ನಾಯಕ ನಟ ಯಶ್ ಅವರನ್ನು ಹೃತ್ಪೂರ್ವಕವಾಗಿ ನೆನಪಿಸ್ಕೋತಾ ಇದ್ದೀನಿ ಮತ್ತು ಧನ್ಯವಾದನ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ KGF ತಂಡದ ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ನನ್ನ ವಂದನೆಗಳು. ಥ್ಯಾಂಕ್ ಯು. Congratulations, sir. The winner gets a premium gift hamper from Unibic Cookies. Just like the supporting actors level up the movie, Unibic Cookies level up life. ಈಗ ಅವಾರ್ಡ್ಸ್ ಎಲ್ಲ ಕೊಡ್ತಾ ಇದ್ದೀವಿ, ಬಟ್ ಏನಂದ್ರೆ ಸ್ವಲ್ಪ ಮಜಾ ಮಾಡ್ಬೇಕಲ್ವಾ ನಮ್ಮ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಜೊತೆಗೆ. ನೋಡಿ ಎಲ್ಲ ಹೆಂಗಾಗ್ಬಿಡ್ಯಾರೆ ಅಂತ, ಎನರ್ಜಿನೇ ಇಲ್ಲ ಸ್ವಲ್ಪನೂ. ಎನರ್ಜಿ ಅಂದಾಗ, ಫನ್ ಅಂದಾಗ ನನಗೆ ನೆನಪಾಯಿತು, ನನ್ನ ಹತ್ರ ಇದಿದೆ, ಪ್ಯಾಂಟಲೂನ್ಸ್ ಗಿಫ್ಟ್ ಕಾರ್ಡ್. ಪ್ಯಾಂಟಲೂನ್ಸ್ ಗಿಫ್ಟ್ ವೌಚರ್. ಇದನ್ನು ಏನು ಮಾಡ್ಬೋದು ಅಂದರೆ, ನಮ್ಮ ಸ್ನೇಹಿತರಲ್ಲಿ ಕುಳ್ತಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಓಕೆ, ನಮ್ಮ ಹತ್ರ ಯಾರು ಭಾಳ ಚೆನ್ನಾಗಿ ಮಾತಾಡ್ತಾರೋ ಅವ್ರಿಗೆ ನಾವು ಈ ಗಿಫ್ಟ್ ವಾಚರ್ ಕೊಡ್ಬೋದು. ಪ್ಯಾಂಟಲೂನ್ಸ್ ಗಿಫ್ಟ್ ವಾಚರ್ 10,000 rupees. ಸೊ ಚೆನ್ನಾಗಿ ಮಾತಾಡಿದ್ರೆ ನೀವು ಈ ಗಿಫ್ಟ್ ವೌಚರ್ ಡೆಫಿನೆಟ್ಲಿ ಕೊಡ್ತೀನಿ. ಚೆನ್ನಾಗಿ ಯಾರು ಮಾತಾಡ್ತಾರೆ ಕೇಳ್ಬಿಡಿಲ್ಲ, ಮತ್ತೆ ಅವ್ರ ಹತ್ರನೇ ಹೋಗ್ಬಿಡೋಣ ಡೈರೆಕ್ಟಾಗಿ. ಸೆಲೆಕ್ಟ್ ಮಾಡೋಣ, ಯಾರು ಚೆನ್ನಾಗಿ ಮಾತಾಡೋರನ್ನ ಸೆಲೆಕ್ಟ್ ಮಾಡಬೇಕು. ಚೆನ್ನಾಗಿ ಮಾತಾಡೋಣ. ಆಗ್ಲೇ ಒಬ್ರು ಸ್ಟೇಜ್ ಮೇಲೆ ಬಂದಿದ್ರಲ್ಲ, ಚೆನ್ನಾಗಿ ಮಾತಾಡ್ತಿದ್ರಲ್ಲ, ನಮ್ಮ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್. ಮಾತಾಡ್ಸೋಣ. ಎಲ್ಲಿದ್ದಾರೆ ಅವರು? ಅಲ್ಲೇ ಬರ್ತೀವಿ ಸರ್, ಬರ್ತಾ ಇದೀವಿ, ಅಲ್ಲೇ ಬರ್ತೀವಿ. ನಿಮಗೆ ನಮ್ಮ ಸೂಪರ್ ಸ್ಟಾರ್ಗಳ ಸಿನಿಮಾಗಳ 3 ಡೈಲಾಗ್ ಕೊಡ್ತೀನಿ. ಭಾಳ ಸಿಂಪಲ್, ನೀವು ಹೆದರ್ಕೋಬೇಡಿ. ಓಕೆ, ಅದನ್ನ ನೀವು ದಯವಿಟ್ಟು ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಅವ್ರ ಸ್ಟೈಲಲ್ಲಿ ಹೇಳಬೇಕು. ಡನ್. ಫಸ್ಟ್ ಡೈಲಾಗ್. ಇವಾಗ ತಾನೇ ಅವಾರ್ಡ್ ತೊಗೊಂಡ್ರು ನಮ್ಮ ಡಾಲಿ ಧನಂಜಯ ಅವರು. ಅವ್ರ ಸಿನಿಮಾದಲ್ಲಿ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರು ಹೇಳಿರೋ ಡೈಲಾಗ್ ನಾನು ಹೇಳ್ತೀನಿ. ಹೇಳಿ. ಕರೆಸ್ಕೊಂಡು ಬಂದರೆ ನಾನು ಅತಿಥಿ. ಇರಿ, ಸ್ಲೋಲಿ ಹೇಳಿದ್ರೆ ನಾನು ಹೇಳ್ತೀನಿ. ಓಕೆ, ರೆಡಿ. ಕರೆಸ್ಕೊಂಡು ಬಂದರೆ ನಾನು ಅತಿಥಿ, ಕರೀದೇ ಬಂದರೆ ನಿನ್ನ ತಿಥಿ. ಈಗ ನೀ ಹೇಳಿಲ್ಲ ಅಂದ್ರೆ ಲಿಂಕ್ ತಿಥಿ ಆಗತ್ತೆ ಇಲ್ಲಿ. ಕರೆಸ್ಕೊಂಡು ಬಂದರೆ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್. ವೋಟ್ ಮಾಡಿ ಬಂದ್ರೆ ಅದು ಡೆಮಾಕ್ರಸಿ, ವೋಟ್ ಇಲ್ಲದೆ ಬಂದ್ರೆ ಹಿಪೋಕ್ರಸಿ. ಇನ್ನೊಂದು ಕಿಚ್ಚ ಸುದೀಪ್ ಅವರು ಬಚ್ಚನ್ ಸಿನಿಮಾ, ಭಗವಂತ ಒಳ್ಳೆ ಮೂಡಲ್ಲಿದ್ದಾಗ ಎಂತೆಂಥವ್ರನ್ನೂ ಸೃಷ್ಟಿ ಮಾಡ್ತಾನಂತೆ. ಆದರೆ ಕೋಪ ಬಂದಾಗ ಮಾತ್ರ ನನ್ನಂಥವನ್ನ ಸೃಷ್ಟಿ ಮಾಡ್ತಾರೆ. ನನ್ನಂಥವನ್ನೇ ಸೃಷ್ಟಿ ಮಾಡ್ತಾನಂತೆ. ನೀವು ಸುದೀಪ್ ಅಣ್ಣ ಥರ ಹೇಳ್ತಿದ್ದೀರಾ, ನೀವು ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಥರ ಹೇಳ್ಬೇಕು. ಎವ್ರಿಬಡಿ ನೋಸ್ ನಾಗರಾಜ್ ಅಂದ್ರೆ ಪಾಲಿಟಿಕ್ಸ್ ಬರಲೇಬೇಕು ಸರ್. ಹಂಗ ಸಿಂಪಲ್ as that. ಪಾಲಿಟಿಷಿಯನ್ ಅಂದ್ರೆ
ಒಳ್ಳೆ ಮೂಡಲ್ಲಿ ಇದ್ದಾಗ ರೋಡ್ ಮಾಡಲ್ಲ, ಕೆಟ್ಟ ಮೂಡಲ್ಲಿ ಇದ್ರೆ ದುಡ್ಡು 100% ಮಾಡಿ. ಇವಾಗ ನಿಮ್ಗೆ ಇನ್ನೂ ಸಿಂಪಲ್ ಮಾಡ್ಬಿಡ್ತೀನಿ. ಯಶ್ ಅವ್ರು ಆ್ಯಕ್ಟ್ ಮಾಡಿರೋ ಸಿನಿಮಾ KGF ಇದೆ. KGF ಅದರಲ್ಲೊಂದು ಸೂಪರ್ ಹಿಟ್ ಡೈಲಾಗ್ ಇದೆ, ಅದನ್ನ ಹೇಳ್ತೀನಿ. ಅದನ್ನ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಥರ ಹೇಳ್ತೀನಿ ಅಷ್ಟೇ. ಓಕೆ, ನಾನು ಯಾರೋ 10 ಜನನ ಹೊಡೆದು ಡಾನ್ ಆಗಿಲ್ಲ ಕಣ, ನಾನು ಹೊಡೆದಿರೋ ಅಷ್ಟು ಜನ ಡಾನೇ. ಅವ್ರ ಮುಂದೆ ನಾನೇ ಹೇಗೆ ಹೇಳಿ, ಅವರೇ ಹೇಳಿ ಆ ಡೈಲಾಗ್ನ. ಇಲ್ಲ, ಅವ್ರು ಹೇಳ್ಬಾರ್ದು. ರಿಪೀಟ್ ಇಲ್ಲ, ಅವ್ರು ಹೇಳ್ತಾರೆ. ಒಂದ್ಸಲ ನೀವು ಹೇಳ್ಬಿಡಿ ಯಶ್ ಅವರು, ಒಂದ್ಸಲ ನೀವು ಹೇಳ್ಬಿಡಿ. ಪಠಾನ್ ಯಾರು 10 ಜನ ನೋಡೋದು ಡಾನ್ ಆದವನು ಅಲ್ಲ ಕಣೋ. ನಾನು ಹೊಡೆದಿರೋ 10 ಜನನು ಡಾನೆ. ಸೂಪರ್, ಫ್ಯಾಂಟಾಸ್ಟಿಕ್. ಓಕೆ, ಇವಾಗ ಪ್ಲೀಸ್. ಥ್ಯಾಂಕ್ ಯು ಪ್ಲೀಸ್. ಸರ್, ಅವ್ರು ನನ್ನ ಹೊಡಿತಾರೆ ಸರ್. ಇಲ್ಲ, ಹೊಡಿಯಲ್ಲ ಸರ್, ಯಾರೋ ಹೊಡಿತಾರಪ್ಪ. ಖುಷಿ ಪಡ್ತಾರೆ ಅವರೆಲ್ಲ, ಖುಷಿ ಪಡ್ತಾರೆ. ಹಾಂ, ಓಕೆ, ಇನ್ನೊಂದ್ಸಲ ಲೆಟ್ಸ್ ಗೋ. ಹಾಂ, ಲಾಟ್ ಆಫ್ ಪ್ರೆಷರ್. ಸೊ ಐ ಆಮ್ ಡೈಯಿಂಗ್ ರೈಟ್ ನೌ, ಐ ಆಮ್ ಸ್ವೆಟಿಂಗ್. ಕಮ್ ಆನ್, ಹೇಳ್ಕೊಡ್ಬೇಕಾ? ಹಾಂ, ಸ್ಲೋ. ನಾನು ಹೇಳ್ತೀನಿ, ತಪ್ಪಾದ್ರೆ ಕ್ಷಮಿಸ್ಬೇಕು ಯಶ್. ಪ್ಲೀಸ್, ಸಾರಿ ಇನ್ ಅಡ್ವಾನ್ಸ್, ಸಾರಿ ಟು ಆಲ್ ಆಫ್ ಮಿಸ್ಟರ್ ಯಶ್. ಯಾಕಂದ್ರೆ ಮತ್ತೆ ಯಶ್ ಅವ್ರನ್ನ ಹೇಳ್ಕೊಡಿ ಅಂತ ಕೇಳೋಕ್ಕಾಗಲ್ಲ ನನಗೆ. ಪಠಾನ್ ಯಾರೋ 10 ಜನನ ಹೊಡೆದು ನಾನು ಡಾನ್ ಆಗಿಲ್ಲ ಕಣ. ಯಾರೋ ಒಂದು 10 ಜನನ ಹೊಡೆದು ನಾನು ಡಾನ್ ಆಗಿಲ್ಲ. ನಾನು ಹೊಡೆದಿರೋ 10 ಜನ ಡಾನೆ. ನಾನು ಹೊಡೆದಿರೋ 10 ಜನನು ಡಾನೆ. ಸೂಪರ್, ದಿಸ್ ಇಸ್ ಯೋರ್ಸ್. Thank you very much. Thank you so much. Thank you. Is there anything from Qatar Airways by any chance? I'm looking for air tickets. ಪ್ಯಾಂಟಲೂನ್ ಸೈಮಾ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಶ್ರೀ ಅಲ್ಲು ಅರವಿಂದ್ ಸರ್ ಹಾಗೂ ಶ್ರೀ ತಿರುಮಲ ರೆಡ್ಡಿ ಸರ್. And the winner is Best Director Kannada, Prashant Neel, KGF. ప్రశాంత్ గారు రావడం కుదరలేదు, అందువల్ల ఆయన ముఖ్య స్నేహితుడు తీసుకున్నారు. Prashant couldn't come due to some unavoidable circumstances, but he had a thank you note. I just want to read it out to you, all of you. Firstly, I would like to thank all Kannadigas, media and the Saima jury. Next, my producers Vijay to display my skills countrywide. My hero Yash for trusting in me and dedicating his last 3 years for me. Finally, the best technical team, I think, Bhuvan, my DOP, Shivkumar, art, and Ravi Basroor, music, and the entire technical team. Thank you. Congratulations, Prashant. Hearty congratulations, and Karthik ಅವರೇ, ಕಂಗ್ರ್ಯಾಚುಲೇಷನ್ಸ್ ನಿಮಗೆ. ಖುಷಿಯಾಗೋ ವಿಚಾರ ಏನು ಅಂತ ಅಂದ್ರೆ KGFಗೆ ಎಷ್ಟೆಲ್ಲ ಅವಾರ್ಡ್ಸ್ ಹೋಗ್ತಾ ಇದೆ. ಅಂಡ್ ವಿ ಡೆಫಿನೆಟ್ಲಿ ಮಿಸ್ ಪ್ರಶಾಂತ್ ನೀಲ್ ಅವ್ರನ್ನ ಇಲ್ಲಿ ನಮ್ಮ ಸೈಮಾ ಅಲ್ಲಿ. ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಲ್ಲಿಂದಾನೆ ಹೇಳ್ತಾ ಇದೀನಿ. ಸರ್, ನೀವು ಅವ್ರ ಬಗ್ಗೆ ಒಂದ್ 2 ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಾ? ಬಹಳ ಹೆಮ್ಮೆ ಆಗುತ್ತೆ. ಪ್ರಶಾಂತ್ ಅವರು ನಮ್ಮ ಮನೆಯವರೇ ಅಂತ ಹೇಳ್ಕೊಳ್ಳೋದಕ್ಕೂ ಬಹಳ, ಈ ವೇದಿಕೆಯಲ್ಲಿ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಯಾಕೆ ಅಂದರೆ ಪ್ರಶಾಂತ್ ಅವರಲ್ಲಿ ಒಬ್ಬ ಹುಚ್ಚುತನ ಇರುವಂಥ ಒಬ್ಬ ಕೆಲಸಗಾರ ಇದ್ದಾನೆ, ಬಹಳ ಪ್ರಾಮಾಣಿಕ ಕೆಲಸಗಾರ ಇದ್ದಾನೆ. ಆಮೇಲೆ ಬಹಳ ಸಂಕುಚಿತ ಸ್ವಭಾವದವರು. ಇಲ್ಲಿ ಈ ಥರ ಬಂದಿದ್ರು ಮೋಸ್ಟ್ಲಿ ಅವರು ಅಷ್ಟು ಕಾನ್ಫಿಡೆಂಟ್ ಆಗಿ ಅಷ್ಟು ಓಪನ್ ಆಗಿ ವೇದಿಕೆ ಮೇಲೆ ಬರ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ, ಯಾಕಂದರೆ ಬಹಳ ಸಂಕೋಚ ಅವ್ರಿಗೆ. ಆದರೆ ಕೆಲಸದಲ್ಲಿ ಮಾತ್ರ ಪ್ರಳಯಾಂತಕರ ಹಾಗೆ ಕೆಲಸ ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಅವ್ರು ಪಡ್ಕೊಂಡಿರೋ ಈ ಎಲ್ಲ ಅವಾರ್ಡ್ಗಳೇ ಸಾಕ್ಷಿ. ಪ್ರಶಾಂತ್ ಅವರೇ, ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ವಾಟ್ ಯು ಆರ್ ಫಾರ್ ಆರ್ ಕನ್ನಡ ಫಿಲ್ಮ್ಸ್. ಥ್ಯಾಂಕ್ ಯು. ಭಾರತಿ ಸಿಮೆಂಟ್ ಪ್ರೆಸೆಂಟ್ಸ್ ಬೆಸ್ಟ್ ಫಿಲ್ಮ್ ಅವಾರ್ಡ್. ಈ ಅವಾರ್ಡ್ ಅನ್ನು ಕೊಡೋದಕ್ಕೆ ನಾನು ಸ್ಟೇಜ್ ಮೇಲೆ ಕರೀತಾ ಇದ್ದೀನಿ ರವೀಂದ್ರ ರೆಡ್ಡಿ ಅಂಡ್ ರಾಧಿಕಾ ಶರತ್ ಕುಮಾರ್. Bharati Cement Best Film Kannada goes to, wow, no surprises for this, Hombale Films, KGF Chapter 1. Thank you all. KGF was Prashant's pride as a script. While doing the movie, it was our pride. And after it released, it's everyone's pride.
So this is our small contribution to Indian cinema. Thank you. ಇವಾಗ ಒಂದು ಬಹಳ ಸ್ಪೆಷಲ್ ಅವಾರ್ಡ್, ಬಹಳ ಹೆಮ್ಮೆಯನ್ನು ತರುವಂಥ ಅವಾರ್ಡ್, ಪ್ರತಿಯೊಬ್ಬ ಕನ್ನಡಿಗರಿಗೂ ಪ್ರತಿಯೊಬ್ಬ ಕನ್ನಡ ಪ್ರೇಕ್ಷಕನಿಗೂ ಬಹಳ ಹೆಮ್ಮೆ ತರುವಂಥ ಅವಾರ್ಡ್, ಪ್ಯಾಂಟಲೂನ್ ಸೈಮಾ ಸ್ಟೈಲ್ ಐಕಾನ್ ಅವಾರ್ಡ್. ಈ ಅವಾರ್ಡ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ ಶ್ರೀ ರಾಯನ್, ಮಾರ್ಕೆಟಿಂಗ್ ಆ್ಯಂಡ್ ಇ ಕಾಮರ್ಸ್ ಹೆಡ್. ವೆಲ್ಕಮ್ ಸರ್. ಪ್ಯಾಂಟಲೂನ್ ಸೈಮಾ ಕಳೆದ 8 ವರ್ಷಗಳಿಂದ ದಕ್ಷಿಣ ಭಾರತದ ಚಲನಚಿತ್ರ ಉದ್ಯಮದ ಕಲಾತ್ಮಕ ಹಾಗೂ ತಾಂತ್ರಿಕ ಸಾಧನೆಗಳನ್ನ ಮಾಡಿರೋ ಸಾಧಕರನ್ನ ಪುರಸ್ಕರಿಸುತ್ತಾ ಬಂದಿದೆ. ಫ್ಯಾಷನ್ ಹಾಗೂ ಸ್ಟೈಲ್ ನಲ್ಲಿ ಅಂತಿಮ ಗುರಿಯಾಗಿದ್ದ ಪ್ಯಾಂಟಲೂನ್ಸ್ ಈ ದಿಶೆಯಲ್ಲಿ ದೈತ್ಯ ಹೆಜ್ಜೆಯೊಂದಿಟ್ಟಿದೆ. ಅಷ್ಟೇ ಅಲ್ಲದೆ 8 ಜನ ಗೆದ್ದವರಿಗೆ ದೋಹಾ, ಕತರ್ಗೆ ಪ್ಯಾಂಟಲೂನ್ ಸೈಮಾಗೆ ಭಾಗವಹಿಸೋ ಅವಕಾಶ ಸಿಕ್ಕಿದೆ. ಪ್ಯಾಂಟಲೂನ್ಸ್ ವರ್ಷದ ಸ್ಟೈಲ್ ಐಕಾನ್ ನಾಮಿನೀಸ್ ಆಗಿರೋರು: ಮೇಲ್ ವಿಜಯ್ ದೇವರಕೊಂಡ, ಟೋವಿನೋ ಥಾಮಸ್, ಯಶ್, ಧನುಷ್. I represent Pantaloons, and I guess many of you all have seen the ad a couple of times today. I just want to say a few words about why we are partnering with Saima. So Pantaloons is part of the Aditya Birla Group. We are arguably the largest fashion retail company in India today. We have a very large part of our business that comes from South India. We have 83 stores there now. We've just opened a new store in Hubli. We believe quite strongly that South India is very passionate about film, and some of the best talent, some of the best work of films in India comes from South India, and we'd love to celebrate that with you. Films also have a very powerful way of influencing fashion. Many of the trends we see in films come into the stores, and many people walk into stores like ours to try and follow the latest trends. That's one of the reasons that we've partnered with Saima now for the 2nd year running. We have a great festive collection, so if you're shopping for Dasara, for Deepavali, Pantaloons is the store to go to, especially if you're shopping in India. And we've also done some work with Saima, basically go to colleges, to go to our stores and get our consumers to vote for who they believe is the style icon. And the Pantaloons style icon male goes to Yash. ಯಶ್ ಅವರೇ, ಕಂಗ್ರ್ಯಾಚುಲೇಷನ್ಸ್, ಹೃತ್ಪೂರ್ವಕ ಅಭಿನಂದನೆಗಳು. ಒಂದೇ ಒಂದು, ಈ ಸ್ಟೈಲ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? 1-2 ಮಾತಲ್ಲಿ ಹೇಳೋದಾದ್ರೆ. ಥ್ಯಾಂಕ್ ಯು. ಒಂದೇ ಮಾತು ಹೇಳ್ತೀನಿ, ಸ್ಟೈಲು ಇನ್ನೊಬ್ರನ್ನ ಇಂಪ್ರೆಸ್ ಮಾಡೋದಕ್ಕೆ ಮಾಡಬೇಡಿ, ಬಲವಂತವಾಗಿ ಏನು ಮಾಡಬೇಡಿ. ನೀವೇನು ಕಂಫರ್ಟಬಲ್ ಆಗಿರ್ತೀರೋ, ನಿಮಗೇನು ಖುಷಿ ಕೊಡುತ್ತೋ ಅದನ್ನು ಮಾಡಿ, ಅದೇ ಸ್ಟೈಲು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಯಶ್. ಪ್ಯಾಂಟಲೂನ್ಸ್ ವರ್ಷದ ಸ್ಟೈಲ್ ಐಕಾನ್ ಫೀಮೇಲ್ ನಾಮಿನೀಸ್ ಆಗಿರೋರು: ಕಾಜಲ್ ಅಗರ್ವಾಲ್, ಸಮಂತಾ ಕಿನೇನಿ, ತಮನ್ನಾ, ಶ್ರುತಿ ಹಾಸನ್. The Pantaloons Style Icon Female Award goes to Samantha. Ladies and gentlemen, we would like to thank a few people without whom this show wouldn't be possible. Pantaloons Saima 2019 is hosted by 1FM, Qatar Ki Dhadkan. Our venue Lusail Sports Arena is brought to you by Ministry of Culture and Sports, official airlines Qatar Airways. Thank you. Thank you so much. ಅನುಪಮ, ಇವಾಗ ನನಗೆ ಜೋಶ್ ಜಾಸ್ತಿ ಆಗ್ತಾ ಇದೆ. ಜೋಶ್, ಈಗ ಎನರ್ಜಿ ಬರ್ತಾ ಇದೆ. ಯಾಕೆಂದರೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಬರಬೇಕು. ಓಕೆ. ನನಗೆ ಬಿಲ್ಡಪ್ ಬೇಕು. ನನಗೆ ಸ್ಮೋಕ್ ಎಫೆಕ್ಟ್ ಬೇಕು. ಓಕೆ. ಕಾಲು ನೆಲಕ್ಕೆ ಅಪ್ಪಳಿಸ್ತಾ ಇದ್ರೆ ಒಣಗಿರೋ ಎಲೆ ಸುಮ್ಮನೆ ಹಾಗೆ ಹಾರಾಡ್ತಾ ಇರಬೇಕು ಅಲ್ವಾ? ಹಂಗೆ ಫ್ಯಾನ್ ಗಾಳಿ ಬೀಸ್ತಾ ಇದ್ರೆ ಹೀರೋಯಿನ್ ಕೂದಲೆಲ್ಲ ಮೇನ್ ಆಗಿ ಹೀರೋಯಿನ್ ಪ್ರಾಬ್ಲಮ್ ಅಲ್ಲಿ ಇರಬೇಕು. ಇವಾಗ ನಾನು ಹೀರೋಗೆ ಕಾಪಾಡಿಂದ ಕೇಳ್ಕೋಬೇಕು. ಹೀರೋ 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 ಅನುಪಮ, ಹೀರೋಯಿನ್ ಪ್ರಾಬ್ಲಮ್ ಅಲ್ಲಿ ಇದ್ದಾಗ ಹೀರೋ ಹೀರೋ ಅಂತ ಕಿರ್ಚಲ್ಲ. ಇಂಥ ಒಳ್ಳೊಳ್ಳೆ ಹೀರೋಗಳಿದ್ದಾರೆ, ಯಾರ್ದಾರ ಒಂದು ಒಳ್ಳೆ ಹೆಸರು ಕರಿ. ನೋಡಿ ಸರ್, ಎಲ್ಲ ಎಂತೆಂಥ ಹೀರೋಗಳಿದ್ದಾರೆ, ಯಾರನ್ನ ಒಬ್ರನ್ನ ಸೆಲೆಕ್ಟ್ ಮಾಡೋಕ್ಕಾಗಲ್ಲ ಸರ್ ನನ್ನ ಕೈಯಲ್ಲಿ. ಎಲ್ಲರೂ ನಮ್ಮ ಹೀರೋಗಳನ್ನೇ. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಹೀರೋಗೆ ಅವಾರ್ಡ್ ಕೊಟ್ಬಿಡೋಣ. ಹಂಗಾರೆ ಯಾರು ಅವಾರ್ಡ್ ತಗೋತಾರೋ ಅವ್ರು ಹೀರೋ. ಓ
Brahme. Okay. Fine then. Saima 2019 most awaited award, most exciting award, Pantaloons Best Actor Kannada. And to present this award, we would like to call on stage Mr. Ram, this Head Marketing and E-Commerce Pantaloons, and Chiranjeevi Garu. Please welcome on stage. Please put your hands together. And the winner is Yash for KGF Chapter 1. And Thomas. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಚಿರಂಜೀವಿ ಸರ್ ಅವರಿಂದ ಈ ಅವಾರ್ಡ್ ತೊಗೊಂಡಿರೋದಕ್ಕೆ ನನಗೆ ತುಂಬ ಖುಷಿಯಾಗಿದೆ. ಇಟ್ಸ್ ಅನ್ ಆನರ್ ಸರ್, ಥ್ಯಾಂಕ್ ಯು. KGF ನಾನು ಲಾಸ್ಟ್ ಟೈಮು ಒಂದೇ ಮಾತು ಹೇಳಿದ್ದೆ, ಸಿನಿಮಾ ಇದು ಇಟ್ ಈಸ್ ನಾಟ್ ಜಸ್ಟ್ ಅ ಸಿನಿಮಾ, ಕನ್ನಡ ಇಂಡಸ್ಟ್ರಿಯ ಕನಸು. ಇಟ್ಸ್ ಅ ಡ್ರೀಮ್. ನಮ್ಮ ಇಂಡಸ್ಟ್ರಿಯ ಒಂದು ಕ್ವಾಲಿಟಿ ಅಥವಾ ನಮ್ಮ ಇಂಡಸ್ಟ್ರಿಯ ಒಂದು ಪೊಸಿಷನ್ ತುಂಬ ಮೇಲಕ್ಕೆ ಹೋಗೋ ಒಂದು ಎಲ್ಲ ಸಾಧ್ಯತೆ ಲಕ್ಷಣ ಇದೆ ಅಂತ ನಂಬದಂಥ ಸಾಕಷ್ಟು ಟೆಕ್ನಿಷಿಯನ್ಸ್, ಸಾಕಷ್ಟು ಆ್ಯಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲರೂ ಇದ್ದಾರೆ. ಬಟ್ ಈ ಅವಾರ್ಡ್ ನಾನು ಅಸ್ಪೈರಿಂಗ್ ಡೈರೆಕ್ಟರ್ಸ್ ಅಥವಾ ಕನಸು ಕಾಣ್ತಿರೋವಂಥ ಹುಚ್ಚು ಕನಸಿಟ್ಕೊಂಡು ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ಯಾವ್ಯಾವುದೋ ಸಿಕ್ಕ ಊರುಗಳಲ್ಲಿ, ಗಲ್ಲಿಗಳಲ್ಲಿ ಕನಸು ಕಾಣ್ತಿರೋ ಆ ಹುಡುಗರಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಅವಾರ್ಡ್ ನಿಮಗೆ. ಬಿಕಾಸ್ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಗಲ್ಲಿಗಳಲ್ಲಿ ಕೂತು ಕನಸು ಕಾಣ್ತಿದ್ದು ನಾವು ಇದನ್ನು ಸಾಧಿಸ್ಬೋದು ಅಂದರೆ ನೀವು ಸಾಧಿಸ್ಬೋದು. ಆಲ್ ದಿ ಬೆಸ್ಟ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡೈರೆಕ್ಟರ್ ಪ್ರಶಾಂತ್ ನೀಲ್. ಲವ್ ಯು ಪ್ರಶಾಂತ್. ಯು ಆರ್ ಅ ಗ್ರೇಟ್ ಗೈ, ಗ್ರೇಟ್ ಡಿರೆಕ್ಟರ್. ಥ್ಯಾಂಕ್ ಯು ಫಾರ್ KGF. ಆ್ಯಂಡ್ ವಿಜಯ್ ಕಿರ್ಗಂದೂರ್ ಅವರಿಲ್ಲದೆ ಹೋಗಿದ್ರೆ ಈ ಸಿನಿಮಾ ಆಗ್ತಿರಲಿಲ್ಲ. ಇಟ್ ಈಸ್ ಡಿಫಿಕಲ್ಟ್ ಟು ಇನ್ವೆಸ್ಟ್ ಸೋ ಮಚ್ ಆನ್ ಅ ಪ್ರಾಜೆಕ್ಟ್. 5 languages, ಪ್ಯಾನ್ ಇಂಡಿಯಾ ವಾಸ್ ನಾಟ್ ಈಸಿ ಫಾರ್ ಅಸ್. ಬಟ್ ವಿಜಯ್ ಕಿರ್ಗಂದೂರ್ ಅದನ್ನು ಧೈರ್ಯ ಮಾಡಿ ಇದನ್ನು ಮಾಡಿದ್ರು. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ವಿಜಯ್ ಕಿರ್ಗಂದೂರ್ ಆ್ಯಂಡ್ ಪ್ರತಿಯೊಬ್ಬ ಕನ್ನಡಿಗನಿಗೂ ಹಾಗೂ ಭಾರತೀಯ ಚಿತ್ರರಂಗದ ಎಲ್ಲ ದಿಗ್ಗಜರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಾಕಷ್ಟು ಜನ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. థ్యాంక్ యూ వెరీ మచ్. థ్యాంక్ యూ వెరీ మచ్. ఈ రోజున చూస్తే కనుక కన్నడ ఫిల్మ్ ఇండస్ట్రీస్ నుంచి ఎంతోమంది కళాకారులు, మిత్రులు, అలాగే టెక్నీషియన్స్ అందరూ వచ్చారు. నిజంగా మీకు అందరికీ కూడాను నేను సంతోషాన్ని తెలియజేస్తాను. నాకు ఈ అవకాశం ఇచ్చినందుకు 50 మందికి నా హృదయపూర్వక ధన్యవాదాలు తెలియజేస్తూ అవార్డు విన్నర్స్ అందరికీ నా శుభాకాంక్షలు తెలియజేస్తాను. ఆల్ ది వెరీ బెస్ట్. జై హింద్. ಥ್ಯಾಂಕ್ ಯು. ಯಶ್ ಅವ್ರು ನೀವು ಸ್ಟೇಜ್ ಮೇಲೆ ಇರಬೇಕು. ಸ್ಟೇಜ್ ಮೇಲೆ ಇರಬೇಕು. ಚಿರಂಜೀವಿ garu, ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ, ಒಂದು ರಿಕ್ವೆಸ್ಟ್ ಇದೆ, ಫ್ಯಾನ್ಸ್ ಕಡೆಯಿಂದ ರಿಕ್ವೆಸ್ಟ್. ಅದು ಸಲಾಂ ರಾಕಿ ಬಾಯ್ ಸಾಂಗ್ಗೆ ಡ್ಯಾನ್ಸ್ ಮಾಡ್ತೀರಾ ಇಲ್ಲ ಡೈಲಾಗ್ ಹೇಳ್ತೀರಾ ಅಂತ ಕೇಳ್ತಾ ಇದ್ದಾರೆ. KGF ಡೈಲಾಗ್ ಹೇಳಬೇಕು ಇಲ್ಲ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರು. ನೀವು ಡ್ಯಾನ್ಸ್ ಮಾಡೋಕೆ ಒಪ್ಕೋತಾ ಇಲ್ಲ. ಆ್ಯಕ್ಚುಲಿ ಆ ಸಾಂಗ್ ಕೇಳಿದ್ರೆ ಎಲ್ರಿಗೂ ಡ್ಯಾನ್ಸ್ ಮಾಡಬೇಕು ಅಂತ ಆಸೆ ಆಗುತ್ತೆ. ರಾಗುಗಿಂತ ನಾನೇನು ಒಳ್ಳೆ ಡ್ಯಾನ್ಸರ್ ಅಲ್ಲ, ನಾನು ಡ್ಯಾನ್ಸ್ ಮಾಡಲ್ಲ. ಅದೆಲ್ಲ ಸುಳ್ಳು. ಅದು ಯಾರೂ ಒಪ್ಪಲ್ಲ ಇವಾಗ. ಓಕೆ 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 ಯಶ್ ಅವರು ಡೈಲಾಗ್ ಹೇಳ್ತಾರೆ. ಪಠಾನ್ ಯಾರೋ 10 ಜನ ನೋಡಿ ಡಾನ್ ಆದವನು ಅಲ್ಲ ಕಣೋ ನಾನು ಹೊಡೆದಿರೋ 10 ಜನನು ಡಾನೆ. ಸೂಪರು. ನೆಕ್ಸ್ಟು ಇದು ಒಂದು ಭಾಳ ಒಳ್ಳೆ ಡೈಲಾಗ್ ಇದೆ. ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಇಫ್ ಯು ಥಿಂಕ್ ಯು ಆರ್ ಬ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಇವಾಗ ನನ್ನ ಕಡೆಯಿಂದ ನೆಕ್ಸ್ಟ್ ಅವಾರ್ಡ್ ಹೋಗೋದಕ್ಕಿಂತ ಮುಂಚೆ ಒಂದು ಕಾಂಟ್ರವರ್ಷಿಯಲ್ ಪ್ರಶ್ನೆ. ಓಕೆ, ಶೂಟ್.
ಸಿ ಬರೀ ಆ್ಯಕ್ಟಿಂಗಿಗೆ ಮಾತ್ರ ಯಾಕೆ ಸಪ್ರೇಟ್ ಆಗಿ ಬೆಸ್ಟ್ ಆ್ಯಕ್ಟರ್ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಹೇಳಬೇಕು? ಸಿ ಅದೊಂದು ಕ್ರಿಕೆಟಲ್ಲೋ ಅಥವಾ ಒಂದು ಫುಟ್ಬಾಲ್ ಮ್ಯಾಚಲ್ಲೋ ಅಥವಾ ಯಾವುದೋ ಒಂದು ಅಥ್ಲೆಟಿಕ್ ಫೀಲ್ಡಲ್ಲೋ ಅದಕ್ಕೆ ಸಪ್ರೇಟ್ ಮಾಡಿದ್ರೆ ಓಕೆ. ಇವಾಗ ಆ್ಯಕ್ಟಿಂಗ್ ನಾನು ಮಾಡ್ತೀನಿ, ನೀವು ಮಾಡ್ತೀರಾ, ಸೊ ಹಾಗಾಗಿ ಅದರಲ್ಲಿ ಬೆಸ್ಟ್ ಆ್ಯಕ್ಟರ್ ಅಂತ ಕೊಟ್ಬಿಟ್ರೆ ಮುಗೀತಲ್ವಾ? ವೈ ಡಿಫ್ರೆನ್ಶಿಯೇಟ್ ಅಂತ ನನ್ನ ಪ್ರಶ್ನೆ. ಒಳ್ಳೆ ಕ್ವಶನ್ ಕೇಳಿದರೆ ಸರ್. ಅದು ಇದು ಟೈಮ್ ಅಲ್ಲ ಅದಕ್ಕೆಲ್ಲ ಆನ್ಸರ್ ಮಾಡೋಕ್ಕೆ. ಇದೆಲ್ಲ ನಾವು ಇವೆಂಟ್ ಎಲ್ಲ ಮುಗ್ದು ಕೂತ್ಕೊಂಡು ಮಾತಾಡ್ತೀವಲ್ಲ ಬ್ಯಾಕ್ ಸ್ಟೇಜಲ್ಲಿ, ಅವಾಗ ಆನ್ಸರ್ ಕೊಡ್ತೀನಿ, ಓಕೆನಾ? ಸೊ ಕೆಟ್ಟ ಪ್ರಶ್ನೆ ಅಂತ ಹೇಳಿ ಆಗೋಯ್ತು. ಹೌದು, ಅದು ಡೈರೆಕ್ಟಾಗಿ ಹೇಳೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಈಗ ಈ ವರ್ಷ ಅವರ ನಟನೆ ಮೂಲಕ ನಮ್ಮ ಎಲ್ಲರ ಮನಸ್ಸನ್ನು ಗೆದ್ದಿರುವಂಥ ನಟಿ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ನೆಕ್ಸ್ಟ್ ಇಸ್ ಅವಾರ್ಡ್ ಫಾರ್ ಬೆಸ್ಟ್ ಆಕ್ಟ್ರೆಸ್ ಕನ್ನಡ ಪ್ರೆಸೆಂಟ್ ಬೈ ಹೆಲೋ India's leading social media platform. Samiksha and Lakshmi Rai. Marhaba Dua. Thank you Saima once again for putting up this grand show. And the winner for the Hello app Best Actress Kannada goes to Rachita Ram for Ayogya. Congratulations ರಚಿತಾ ಅವರೇ, ವಿನ್ನರ್ ಸ್ಪೀಚ್. ಏನಮ್ಮಿ, ಥ್ಯಾಂಕ್ ಯು. ಕೈಗೆ ಅವಾರ್ಡ್ ಬಂದಿದೆ ಈಗ, ಸೋ ಮಚ್. ಹೇಗೆ ಅನ್ನಿಸ್ತಿದೆ? ಎಲ್ರಿಗೂ ನಮಸ್ಕಾರ. ಹಾಯ್ ಕತಾರ್, ತುಂಬಾ ಖುಷಿ ಆಗ್ತದೆ. ಇದು ನನ್ನ ಸೆಕೆಂಡ್ ಅವಾರ್ಡ್ ಸೈಮಾ. ಮೊದಲನೇ ಬಾರಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಫಾರ್ ಅನ್ನ ಬಂದಿತ್ತು ಆ್ಯಂಡ್ ಇವಾಗ ಬೆಸ್ಟ್ ಆ್ಯಕ್ಟ್ರೆಸ್ ಫಾರ್ ಅಯೋಗ್ಯ ಬಂದಿದೆ. ತುಂಬಾ ಖುಷಿ ಆಗ್ತಿದೆ. ಹೆಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಈ ಒಂದು ಅವಾರ್ಡ್ನ ಪ್ರತಿಯೊಬ್ಬ ಅಭಿಮಾನಿಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಸಿನಿಮಾ ಇಷ್ಟು ಸಕ್ಸಸ್ಫುಲ್ ಆಗುತ್ತೆ ಅಂತ. ಬಟ್ ತುಂಬಾ ಅಂದ್ಕೊಂಡಿದ್ದಕ್ಕಿಂತ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಕ್ತು ನಮಗೆ. ತುಂಬ ಖುಷಿ ಆಗುತ್ತೆ. ಒಂದು ಒಳ್ಳೆ ಸಿನಿಮಾಗೆ ನಿಮ್ಮ ಒಂದು ಸಪೋರ್ಟ್, ನಿಮ್ಮ ಒಂದು ಪ್ರೀತಿ, ನಿಮ್ಮ ಒಂದು ಅಭಿಮಾನ ಇರುತ್ತೆ ಅಂತ ಈ ಸಿನಿಮಾ ಮೂಲಕ ನಮಗೆ ಗೊತ್ತಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಮಾನಕ್ಕೆ ಖಂಡಿತವಾಗ್ಲೂ ಅದೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ಅವಾರ್ಡ್ ನಿಮ್ಗಳಿಗೆ ಸೇರುತ್ತೆ, ಅದಾದಮೇಲೆ ನನ್ನ ಎಂಟೈರ್ ಟೀಮ್ ಆಫ್ ಅಯೋಗ್ಯಕ್ಕೆ ಸೇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಆಮೇಲೆ ನಮಗೂ ಒಂದು ಚಿಕ್ಕ ವಿಷಯ ಗೊತ್ತಾಗಿದೆ ರಚಿತಾ ಏನು ಅವರೇ, ವಿಷಯ? ನೀವು ಚೆನ್ನಾಗಿ ಹಾಡ್ತೀರಾ ಅಂತ ಹೇಳಿದ್ರು. ಸೊ ಇಲ್ಲಿ ಆಕ್ಚುಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಮಾಡೋ ಕೆಲಸ ಇದೆ ಅಷ್ಟೇ, ಒಂದು ಚಿಕ್ಕ ಕೆಲಸ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಥ್ಯಾಂಕ್ ಯು ರಚಿತಾ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ರಚಿ, and congratulations. May we request the presenters to stay on stage, please? Next is the award for Pantaloons Saima Best Actress Critics Kannada. Can we have the winner's name, please? So the Pantaloons Saima Best Actress Critics Kannada goes to Manvita Kamar Tagaru. ಆಫ್ ಕಾನ್ಸ್ಪಿರಸಿ ಥಿಯರಿ, ಆಪ್ಟಿಮಿಸಮ್. ನಾನು ಕೂಡ ಕನ್ಸ್ಕೊಂಡಿದ್ದೆ ಒಂದು ಚಿಕ್ಕೂರಲ್ಲಿ ಆ್ಯಕ್ಟ್ರೆಸ್ ಆಗಬೇಕು ಅಂತ. ಐ ಹ್ಯಾವ್ ನೆವರ್ ಡ್ರೀಮ್ಡ್ ಆಫ್ ಎನ್ ಆಲ್ಟರ್ನೇಟ್ ಪ್ರೊಫೆಷನ್ ದ್ಯಾನ್ ಆ್ಯಕ್ಟಿಂಗ್. ಐ ಆಲ್ವೇಸ್ ವಾಂಟೆಡ್ ಟು ಬಿ ಅನ್ ಆ್ಯಕ್ಟರ್ ಆ್ಯಂಡ್ ಐ ಆಮ್ ಹಿಯರ್ ಟುಡೇ. ನಾನು ಈ ಅವಾರ್ಡ್ನ ಒಬ್ಬ ಸ್ಪೆಷಲ್ ವ್ಯಕ್ತಿಗೆ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಶಬೀರ್ ಅಂಕಲ್ ಅಂತ. ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ತರಲೆ ಮಾಡ್ತಿದ್ದೆ ಅಂತ ಸಿನಿಮಾ ಥಿಯೇಟರ್ ಪ್ರೊಜೆಕ್ಟರ್ ರೂಮಲ್ಲಿ ಕೂರಿಸ್ಕೊಂಡು ಸಿನಿಮಾ ತೋರಿಸಿದ್ದಾರೆ. ಸೊ ಅವ್ರಿಗೆ ಈ ಅವಾರ್ಡ್ನ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಹುಚ್ಚನ್ನ ಅವರೇ ನನಗೆ ಹಚ್ಚಿದ್ದು. ಸೊ ಥ್ಯಾಂಕ್ ಯು. ಜೊತೆಗೆ ನಮ್ಮ ಡೈರೆಕ್ಟರ್ ಸೂರಿ ಸರ್, ನಮ್ಮ ಪ್ರೊಡ್ಯೂಸರ್ KP ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯಾಂಕಿಂಗ್ ಆನ್ ಅಸ್. ಹಾಗೆ ಶಿವಣ್ಣ, ನಾನು ನ್ಯೂ ಕಮರ್ ಆದರೂ ಕೂಡ ನನ್ನ ಜೊತೆಗೆ ಆ್ಯಕ್ಟ್ ಮಾಡೋಕ್ಕೆ ಒಪ್ಕೊಂಡಿರೋ ಶಿವಣ್ಣ ಅವರಿಗೆ ಈ ಅವಾರ್ಡ್ನ ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. Thank you very much. Congratulations to you once again. Thank you. And thank you. Samiksha, thank you so much. ವಿನ್ನರ್ಗೆ ಯೂನಿಬಿಕ್ ಕುಕೀಸ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಕೂಡ ಇದೆ. Ladies and gentlemen, we would like to thank a few people without whom this show wouldn't be possible. Pantaloons Saima 2019 is hosted by 1FM, Qatar Ki Dhadkan. Our venue Lusail Sports Arena is brought to you by Ministry of Culture and Sports, official airlines Qatar Airways. Thank you. Thank you so much. ಅನುಪಮ ಅವರೇ, ಭಾಳ ಖುಷಿ ಆಯಿತು. ಈ ವರ್ಷ ಈ ಸುಂದರವಾದ ದೇಶ, ಕತಾರ್ನಂಥ ಸುಂದರವಾದ ದೇಶದಲ್ಲಿ ಭಾಳ ಸುಂದರವಾಗಿ ಕುಳಿತಿರುವಂಥ ಎಲ್ಲ ನಮ್ಮ ಆಡಿಯನ್ಸ್ ಜೊತೆ
ನಮ್ಮ ಪ್ಯಾಂಟಲೂನ್ಸ್ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ನ ಭಾಳ ಅದ್ಭುತವಾದಂಥ ಸಮಾರಂಭ ನಡೆಸ್ಕೊಟ್ವಿ. ಯಾವಾಗಲೂ ಅಷ್ಟೇ, ಶುರು ಮಾಡಿದಾಗ ಭಾಳ ಖುಷಿಯಿಂದ ಶುರು ಮಾಡಿಬಿಡ್ತೀವಿ. ಆದರೆ ಅದು ಮುಗಿಸ್ಬೇಕಾದ್ರೆ ಏನೋ ಒಂದು ಸಣ್ಣ ಮೌನ ಇರುತ್ತೆ, ಒಂದು ಸಣ್ಣ ಭಾರ ಕಾಡ್ತಾ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಹೋಪ್ ಅಂತ ಹೇಳ್ತೀವಲ್ಲ, ಒಂದು ಆಶಯ, ಒಂದು ಆಶಾ ಕಿರಣ. ಅಂದರೆ ಮುಂದಿನ ವರ್ಷ ಇದೇ ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಮತ್ತೆ ಬರುತ್ತೆ, ಮತ್ತೆ ನಿಮ್ಮೆಲ್ಲರೂ ಒಂದು ಸ್ವಲ್ಪ ಹೊತ್ತು ಕಾಡುತ್ತೆ, ನಗಿಸುತ್ತೆ, ಖುಷಿ ಪಡಿಸುತ್ತೆ. ಅಂಡ್ ಮತ್ತೆ ನಾವೇ ಬರ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ Thank you so much for being such lovely audience, and thank you once again, Qatar. We love you.